திருப்பிக்கொள்ளுங்க லூக்கா எழுதின சுவிசேஷம். ತಿರುಗಿಸಿಕೊಳ್ಳಿ ಲೂಕನಿಗೆ ಬರೆದ ಸುವಾರ್ತೆ 4வது அதிகாரம் 4ನೇ ಅಧ್ಯಾಯ 18-19 ವಚನಗಳ ವಾಸಿ 18-19 ವಚನವನ್ನು ಓದೋಣ. ಕರ್ತನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಮನ ಮುರಿದವರನ್ನು ಬಿಡಿಸಿ ಕಳುಹಿಸುವುದಕ್ಕೂ ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ ಎಂಬುದು. The Spirit of the Lord is on me because he has anointed me to proclaim good news to the poor. He has sent me to proclaim freedom for the prisoners and recovery of sight for the blind, to set the oppressed free, to proclaim the year of Lord's favor. Amen. Amen. இந்த வசனங்கள் தீர்க்க தரிசனமாக ಯೇಸು ಕ್ರಿಸ್ತು படிக்கிறாரு. ಈ ವಾಕ್ಯಗಳನ್ನು ಪ್ರವಾದನೆಯನ್ನಾಗಿ ಯೇಸು ಕ್ರಿಸ್ತನು ಹೇಳಿದನು. அவர் சுருளை எடுத்து அவர் ಸಿನಗಾಗಲ படிக்கும் பொழுது சரியாக இந்த ವಚನத்தை அவர் படிக்கிறாரு. ಆತನು ಸುರುಳಿಯನ್ನು ತೆಗೆದು ಸಿನಗಾಗಲ್ಲಿ ಇದನ್ನು ಓದುವಾಗ ಸರಿಯಾಗಿ ಓದಿದನು. அவர் படித்த பிறகு சொல்றாரு, இவைகள் நிறைவேறிற்று. ಆತನು ಓದಿದ ಮೇಲೆ ಹೇಳಿದನು, ಇವೆಲ್ಲವೂ ನೆರವೇರಿತು. ஹalleluya. ஹalleluya. எல்லா யூதர்களும் பார்த்து அவங்க ஷாக் ஆகுறாங்க. என்ன இவர் வசனத்தை படிச்சிட்டு இது தீர்க்க தரிசனத்தின் வசனம் அல்லவா, இது நிறைவேறிற்று என்று இவர் சொல்லுகிறாரே என்று சொல்லி எல்லா யூதர்களும் பார்க்கிற ஒரு காரியமாய் இருக்கிறது. ಈ ವಾಕ್ಯವನ್ನು ಆತನು ಓದಿದ ಮೇಲೆ ಎಲ್ಲರೂ ಈತನು ಇದು ಈ ಒಂದು ವಾಕ್ಯವು ಪ್ರವಾದನೆಯ ವಾಕ್ಯವಲ್ಲವಾ, ಇದನ್ನು ಓದಿ ಈತನು ನೆರವೇರಿತು ಎಂಬುದಾಗಿ ಹೇಳುತ್ತಿದ್ದಾನೆ ಎಂಬುದಾಗಿ ಅಲ್ಲಿದ್ದ ಯೆಹೂದ್ಯರೆಲ್ಲರೂ ಬಹಳ ಅಚ್ಚರಿಗೊಂಡರು. ಯೇಸು ಕ್ರಿಸ್ತು சொல்லுகிறாரு, ಯೇಸು ಕ್ರಿಸ್ತನು ಹೇಳಿದನು, என் மேல் தேவ ஆவியானவர் இருக்கிறார், ನನ್ನ ಮೇಲೆ ದೇವರ ಆತ್ಮವು ಇದೆ, நான் அபிஷேகப்பட்டிருக்கிறேன், ನಾನು ಅಭಿಷೇಕಿಸಲ್ಪಟ್ಟಿದ್ದೇನೆ, ದರಿದ್ರರಿಗೆ ಸುವಿಶೇಷத்தை சொல்ல, ದರಿದ್ರರಿಗೆ ಶುಭ ವರ್ತಮಾನವನ್ನು ತಿಳಿಸುವುದಕ್ಕೆ. ಆಮೆನ್. ಆಮೆನ್. ಯೇಸು ಕ್ರಿಸ್ತು வந்தது ஒரு நல்ல செய்தியாய் நமக்கு இருக்கிறது. ಯೇಸು ಕ್ರಿಸ್ತನು ಬಂದದ್ದು ಒಂದು ಒಳ್ಳೆಯ ಶುಭ ವರ್ತಮಾನವಾಗಿ ನಮಗಿದೆ. ಯೇಸು ಕ್ರಿಸ್ತು பிறந்தது இதற்காக தான் என்று நம்ம தெளிவாக அறிந்து கொள்கிறோம். ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿದ್ದು ಇದಕ್ಕೋಸ್ಕರವೇ ಎಂಬುದಾಗಿ ಸ್ಪಷ್ಟವಾಗಿ ನಾವು ಅರಿತುಕೊಳ್ಳುತ್ತೇವೆ. அவர் வந்தது ದರಿದ್ರர்களை விடுதலையாக்க, ಆತನು ಬಂದದ್ದು ದರಿದ್ರರನ್ನು ಬಿಡುಗಡೆಗೊಳಿಸುವುದಕ್ಕೋಸ್ಕರ, ಕುರುಡர்களுக்கு பார்வை கிடைக்க செய்ய, ಕುರುಡರಿಗೆ ಆ ಕಣ್ಣು ಬರುವುದಕ್ಕೋಸ್ಕರ, ಕಟ್ಟುಂಡವர்களை கட்டவிழ்க்கும்படிக்கு, ಸೆರೆಯವರನ್ನು ಬಿಡುಗಡೆ ಮಾಡುವುದಕ್ಕೋಸ್ಕರ, தேவனுடைய கிருபையின் காலத்தை குறித்து ಪ್ರಸಂಗಿக்கும்படிக்கு, ದೇವರ ಕೃಪೆಯ ಕಾಲಗಳ ಬಗ್ಗೆ ಆತನು ಸಂದೇಶವನ್ನು ಕೊಡುವುದಕ್ಕೆ, proclaim the year of Lord's favor, ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಆತನು ಪ್ರಚುರಪಡಿಸುವುದಕ್ಕೆ. தமிழ்ல எப்படி இருக்குங்க, the Lord's அனுகிரகத்தின் காலம், கர்த்தருடைய அனுகிரகத்தின் காலத்தை பிரசங்கம் பண்ணும்படிக்கு நான் வந்திருக்கிறேன்னு சொல்றாரு. ಕರ್ತನ ಅನುಗ್ರಹದ ಕಾಲವನ್ನು ಪ್ರಸಂಗ ಪಡಿಸುವುದಕ್ಕೆ ನಾನು ಬಂದಿದ್ದೇನೆ ಎಂಬುದಾಗಿ ಹೇಳುತ್ತಿದ್ದಾನೆ. அதே போல இயேசு கிறிஸ்து வளர்ந்த பிறகு அவருடைய ஊழியத்துல பார்க்கிறோம், அவர் அநேகரை விடுதலை ஆக்கினதும் சுகமாக்கினதும் கர்த்தருடைய அனுகிரகத்தின் காலத்தை அவர் பிரசங்கித்ததும் நம்ம பார்க்கிறோம். ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ತನ್ನ ಸೇವೆಯ ಕಾಲಮಾನಗಳಲ್ಲಿ ಆತನು ಅನೇಕರಿಗೆ ಬಿಡುಗಡೆ ಕೊಟ್ಟಿದ್ದನ್ನು, ಆತನು ಅನೇಕರಿಗೆ ದೃಷ್ಟಿಯನ್ನು ಕೊಟ್ಟಿದ್ದನ್ನು ನೋಡುವುದಾದರೆ ಆತನು ತನ್ನ ಅನುಗ್ರಹದ ಕಾಲವನ್ನು ಅಲ್ಲಿ ತೋರಿಸಿದ್ದಾನೆ ಎಂಬುದಾಗಿ ನೋಡುತ್ತೇವೆ. இயேசு கிறிஸ்து அதிகமாய் பிரசங்கம் செய்தது தேவனுடைய ராஜ்யம் சமீபமாக இருக்குது என்று சொல்லி. ಯೇಸು ಕ್ರಿಸ್ತನು ಅಧಿಕವಾಗಿ ಸಂದೇಶವನ್ನು ಕೊಟ್ಟಿದ್ದು ದೇವರ ರಾಜ್ಯವು ಸಮೀಪವಾಗಿದೆ ಎಂಬುದಾಗಿ ಹೇಳಿ, தேவனுடைய ராஜ்யம் வந்து விட்டது என்று சொல்லி, ದೇವರ ರಾಜ್ಯವು ಬಂದು ಬಿಟ್ಟಿತು ಎಂಬುದಾಗಿ ಹೇಳಿ, யோவான் ஸ்நானகன் ஆயத்தப்படுத்தினது தேவனுடைய ராஜ்யம் சமீபமாக இருக்குது என்று சொல்லி, ಸ್ನಾನಿಕನಾದ ಯೋಹಾನನು ಸಿದ್ಧಪಡಿಸಿದ್ದು ದೇವರ ರಾಜ್ಯವು ಸಮೀಪವಾಗಿದೆ ಎಂಬುದಾಗಿ ಹೇಳಿ. ஹalleluya. ಹಲ್ಲೆಲೂಯಾ. இயேசு கிறிஸ்து வந்த உடனே சொல்றாரு, தேவனுடைய ராஜ்யம் வந்து விட்டது. ಯೇಸು ಕ್ರಿಸ್ತನು ಬಂದ ತಕ್ಷಣ ಹೇಳುತ್ತಾನೆ, ದೇವರ ರಾಜ್ಯವು ಬಂದು ಬಿಟ್ಟಿತು ಎಂಬುದಾಗಿ. அப்ப தேவனுடைய ராஜ்யத்துல ಅವರು ದೇವರ ರಾಜ್ಯದಲ್ಲಿ ದರಿದ್ರர்கள் ಇಲ್ಲ, ದರಿದ್ರರೆಂಬುದು ಇಲ್ಲ, ಕಟ್ಟುಂಡವர்கள் ಇಲ್ಲ, ಸೆರೆಯಾದವರು ಇಲ್ಲ. ஹalleluya. ಹಲ್ಲೆಲೂಯಾ. இந்த தேவனுடைய ராஜ்யத்துல ಈ ದೇವರ ರಾಜ್ಯದಲ್ಲಿ குருடர்கள் இல்ல, ಕುರುಡರಿಲ್ಲ. இந்த தேவனுடைய ராஜ்யத்துல ஒன்றுதான் இருக்கிறது. ಈ ದೇವರ ರಾಜ್ಯದಲ್ಲಿ ಒಂದು ಮಾತ್ರವಿದೆ,
ಅನುಗ್ರಹத்தின் ಕಾಲಂ. ಅನುಗ್ರಹದ ಕಾಲವು. The favor of the Lord. ದೇವರ ಅನುಗ್ರಹವು. Hallelujah. Hallelujah. இந்த பிரசங்கம் செய்ய செய்ய ஆவியானவர் இன்னும் எனக்கு பாரப்படுத்திக் கொண்டே இருக்கிறார். ಈ ಸಂದೇಶವನ್ನು ಕೊಡುತ್ತಾ ಕೊಡುತ್ತಾ ಪವಿತ್ರಾತ್ಮನು ನನಗೆ ನನ್ನನ್ನು ಇನ್ನೂ ಭಾರಪಡಿಸುತ್ತಿದ್ದಾನೆ. நம்ப மாட்டீங்க, இதே வசனத்தை கொண்டு ஒரு 5 இடத்துல நான் பிரசங்கம் செய்திருப்பேன். ನೀವು ನಂಬುತ್ತೀರೋ ಇಲ್ಲವೋ, ಇದೇ ವಾಕ್ಯದ ಮೇರೆಗೆ 5 ಸ್ಥಳಗಳಲ್ಲಿ ನಾನು ಸಂದೇಶವನ್ನು ಕೊಟ್ಟೆನು. இன்னும் என் ஆத்மா திருப்தி அடையவில்லை. ಇನ್ನೂ ಸಹ ನನ್ನ ಆತ್ಮವು ತೃಪ್ತಿಗೊಳ್ಳಲಿಲ್ಲ. ஆவியானவர் இன்னும் ஆழமா இதை குறித்து பேசும்படிக்கு ஏவுகிறார். ಪವಿತ್ರಾತ್ಮನು ಇನ್ನೂ ಆಳವಾಗಿ ನನ್ನನ್ನು ಮಾತನಾಡುವುದಕ್ಕೆ ಪ್ರೇರೇಪಿಸುತ್ತಿದ್ದಾನೆ. இன்னும் ஆழமா இதை தியானிக்கும்படிக்கு ஏவுகிறார். ಇನ್ನೂ ಆಳವಾಗಿ ಧ್ಯಾನಿಸುವಂತೆ ಪವಿತ್ರಾತ್ಮನು ನನ್ನನ್ನು ಪ್ರೇರೇಪಿಸುತ್ತಿದ್ದಾನೆ. அதிகமாக இதை பத்தி பிரசங்கிக்க எனக்கு பாரப்படுத்துகிறார். ಇನ್ನು ಅಧಿಕವಾಗಿ ಇದರ ಬಗ್ಗೆ ಪ್ರಸಂಗಿಸಲು ಆತನು ನನ್ನನ್ನು ಭಾರಪಡಿಸುತ್ತಿದ್ದಾನೆ. ஏனென்றால் இதற்காக தான் இயேசு வந்தார் என்று வேதம் சொல்லுகிறது. ಯಾಕೆಂದರೆ ಇದಕ್ಕೋಸ್ಕರವೇ ಯೇಸು ಕ್ರಿಸ್ತನು ಬಂದನು ಎಂಬುದಾಗಿ ವೇದದಲ್ಲಿ ಹೇಳಲ್ಪಟ್ಟಿದೆ. எதற்காக? ಯಾವುದಕ್ಕೋಸ್ಕರ? ದರಿದ್ರರಿಗೆ ಸುವಿಶೇಷத்தை சொல்லும்படிக்கு. ದರಿದ್ರರಿಗೆ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರ. அப்ப என்ன ಅರ್ಥ? ಅದರ ಅರ್ಥವೇನು? There is power in the gospel. ಆ ಸುವಾರ್ತೆಯಲ್ಲಿ ಒಂದು ಶಕ್ತಿ ಇದೆ. Amen. ಆಮೆನ್. ஆண்டவராகிய இயேசு கிறிஸ்து ಕರ್ತನಾದ ಯೇಸು ಕ್ರಿಸ್ತನು எனக்காக ನನಗೋಸ್ಕರ இந்த பூமியில பிறந்தார். ಈ ಭೂಮಿಯಲ್ಲಿ ಹುಟ್ಟಿದನು. அவர் வளர்ந்தார். ಆತನು ಬೆಳೆದನು. அவர் மரித்தார். ಆತನು ಸತ್ತನು. ரத்தத்தை சிந்தினார். ರಕ್ತವನ್ನು ಸುರಿಸಿದನು. அவர் உயிர்த்தெழுந்தார். ಆತನು ಪುನರುತ್ಥಾನವಾಗಿ ಎದ್ದನು. ಇದರಲ್ಲಿ there is power. ಶಕ್ತಿ ಇದೆ. இதுல வல்லமை இருக்கிறது. ಇದರಲ್ಲಿ ಶಕ್ತಿ ಇದೆ. ಆಮೆನ್. இந்த வல்லமை ಈ ಶಕ್ತಿಯು என்ன செய்யுதுன்னா ಏನು ಮಾಡುತ್ತದೆ? ದರಿದ್ರர்களை விடுதலை ஆக்குகிறதா. ದರಿದ್ರರನ್ನು ಬಿಡುಗಡೆಗೊಳಿಸುತ್ತದೆ. ಆಮೆನ್. இன்னைக்கு ಈ ದಿನದಲ್ಲಿ நீங்க தரித்திரத்துல இருந்தீங்களா? ನೀವು ದರಿದ್ರದಲ್ಲಿದ್ದರೆ உண்மையா சொல்றேன், ನಿಜವಾಗಿ ಹೇಳುತ್ತೇನೆ, நீங்க தேவனுடைய ராஜ்யத்துக்குள்ளவே வரல. ಇನ್ನು ನೀವು ದೇವರ ರಾಜ್ಯದ ಒಳಗಡೆ ಬರಲಿಲ್ಲ. You have not tasted the gospel. ನೀವು ಇನ್ನೂ ಸುವಾರ್ತೆಯನ್ನು ರುಚಿ ನೋಡಲಿಲ್ಲ. இன்னும் இந்த சுவிசேஷத்தின் சுவையை நீங்க இன்னும் அனுபவிக்கல. ಈ ಸುವಾರ್ತೆಯ ಒಂದು ರುಚಿಯನ್ನು ನೀವು ಇನ್ನೂ ನೋಡಲಿಲ್ಲ. யாரெல்லாம் தேவனுடைய சுவிசேஷத்தை உண்மையாய் ருசி பார்த்தார்களோ அவர்கள் தரித்திரத்துல இருந்தது கிடையாது. ಯಾರೆಲ್ಲ ಸುವಾರ್ತೆಯನ್ನು ರುಚಿ ನೋಡಿದ್ದಾರೋ ಅವರು ಇನ್ನೂ ದರಿದ್ರದಲ್ಲಿ ಇದ್ದಿದ್ದೇ ಇಲ್ಲ. ஒருவேளை நீங்க தரித்திரத்துல இருந்தீங்கன்னா இன்னும் நீங்க சுவிசேஷத்தை முழுமையாக ಅನುಭವಿಸಿಲ್ಲ ಎಂದು ನಾನು சொல்லுவேன். ಒಂದು ವೇಳೆ ನೀವು ದರಿದ್ರದಲ್ಲಿದ್ದರೆ ನೀವು ಇನ್ನೂ ಸುವಾರ್ತೆಯನ್ನು ಪೂರ್ತಿಯಾಗಿ ಅನುಭವಿಸಲಿಲ್ಲ, ಅನುಮತಿಸಲಿಲ್ಲ. Because there is power in the gospel of Jesus. ಯೇಸು ಕ್ರಿಸ್ತನ ಸುವಾರ್ತೆಯಲ್ಲಿ ಒಂದು ಶಕ್ತಿ ಇದೆ. ಯಾರೆಲ್ಲ ಯೇಸು ಕ್ರಿಸ್ತುவை ஏற்றுக்கொண்டிருக்கிறீர்களோ, ಯಾರೆಲ್ಲ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ್ದೀರೋ, ಯಾರೆಲ್ಲ இந்த வேதத்தை நம்புகிறீர்களோ, ಯಾರೆಲ್ಲ ಈ ವೇದವನ್ನು ನಂಬುತ್ತೀರೋ, ಯಾರೆಲ್ಲ இந்த வேதத்தின் வசனத்தில் கீழ்ப்படிகிறீர்களோ, ಯಾರೆಲ್ಲ ಈ ವೇದದ ವಾಕ್ಯಗಳಿಗೆ ನೀವು ವಿಧೇಯರಾಗುತ್ತೀರೋ, அவர்கள் தரித்திரமாய் இருப்பதற்கு வாய்ப்பு கிடையாது. ಅವರು ದರಿದ್ರದಿಂದ ಇರುವುದಕ್ಕೆ ಅವಕಾಶವೇ ಇಲ್ಲ. ஒருவேளை தரித்திரத்துல இருந்தீங்கன்னா, ಒಂದು ವೇಳೆ ನೀವು ದರಿದ್ರದಲ್ಲಿದ್ದರೆ இதுவே கடைசி ஆண்டா இருக்கட்டும். ಇದು ನಿಮಗೆ ನಿಮ್ಮ ದರಿದ್ರಕ್ಕೆ ಕಡೆಯ ವರ್ಷವಾಗಿರಲಿ. உண்மையாய் சுவிசேஷத்தை ஏற்றுக்கொண்டவர்கள் கடனில இருக்க மாட்டாங்க. ನಿಜವಾಗಿ ಸುವಾರ್ತೆಯನ್ನು ಅಂಗೀಕರಿಸಿರುವವರು ಅವರು ಸಾಲದಲ್ಲಿ ಇರುವುದಿಲ್ಲ. உண்மையாய் சுவிசேஷத்தை அறிந்தவங்க தரித்திரத்துல இருக்க மாட்டாங்க. ನಿಜವಾಗಿ ಸುವಾರ್ತೆಯನ್ನು ಅರಿತವರು ದರಿದ್ರದಲ್ಲಿ ಇರುವುದಿಲ್ಲ. உண்மையாய் சுவிசேஷத்துல ஏற்றுக்கொண்டவங்க கேட்க மாட்டாங்க. ನಿಜವಾಗಿ ಸುವಾರ್ತೆಯನ್ನು ಅಂಗೀಕರಿಸಿದವರು ಬೇರೊಬ್ಬರ ಬಳಿಯಲ್ಲಿ ಕೇಳುವುದಿಲ್ಲ, அவங்க கொடுப்பாங்க. ಅವರು ಕೊಡುವವರಾಗಿರುತ್ತಾರೆ. ಇದು சுவிசேஷத்தின் வல்லமை. ಯಾಕೆಂದರೆ ಸುವಾರ್ತೆಯ ಶಕ್ತಿಯು. ஹalleluya, ஹalleluya. ஒருவேளை நான் அந்த இடத்துல இல்லனா, ಒಂದು ವೇಳೆ ನಾನು ಆ ಸ್ಥಳದಲ್ಲಿ ಇಲ್ಲವಾದರೆ இன்னும் சுவிசேஷத்தின் வல்லமையை நீங்க அனுபவிக்கலன்றதுதான் அர்த்தம். ಇನ್ನು ಸುವಾರ್ತೆಯ ಶಕ್ತಿಯನ್ನು ನೀವು ಅನುಭವಿಸಲಿಲ್ಲ ಎಂಬುದೇ ಅದರ ಅರ್ಥ. வேதம் சொல்லுகிறது, ಆದರೆ ವೇದದಲ್ಲಿ ಹೇಳಲ್ಪಟ್ಟಿದೆ, தரித்திரர்களுக்கு சுவிசேஷத்தை சொல்ல வந்த ದರಿದ್ರರಿಗೆ ಸುವಾರ್ತೆಯನ್ನು ಸಾರಲು ಬಂದೆನು. ஹalleluya, ஹalleluya. எவ்வளவு சாட்சிகளை நம்ம பார்க்கிறோம். ಎಷ್ಟೋ ಸಾಕ್ಷಿಗಳನ್ನು ನಾವು ನೋಡುತ್ತೇವೆ. ಯೇಸು ಕ್ರಿಸ್ತುவை ஏற்றுக்கொண்டவங்க, ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದವರು, ஒண்ணு இல்லாத இருந்தவங்க, ಏನು ಇಲ್ಲದೆ ಇದ್ದವರು உயர்த்தி வைத்திருக்கிறார். ಆತನು ಅವರನ್ನು ಉನ್ನತ ಸ್ಥಿತಿಯಲ್ಲಿ ಇಟ್ಟಿದ್ದಾನೆ. உயர்த்தி வைத்து
வைத்திருக்கிறார் என் இயேசு. ನನ್ನ ಯೇಸು ಕ್ರಿಸ್ತನು ಅವರನ್ನು ಉನ್ನತ ಸ್ಥಿತಿಯಲ್ಲಿ ಇಟ್ಟಿದ್ದಾನೆ. ஆசீர்வதித்து வைத்திருக்கிறார் என் இயேசு. ನನ್ನ ಯೇಸು ಅವರನ್ನು ಆಶೀರ್ವದಿಸಿದ್ದಾನೆ. அவர்கள் எதிலுமே தரித்திரர்கள் கிடையாது. ಅವರು ಯಾವುದರಲ್ಲಿಯೂ ದರಿದ್ರರಲ್ಲ. பணத்துல தரித்திரர்கள் கிடையாது. ಹಣದಲ್ಲಿ ಅವರು ದರಿದ್ರರಲ್ಲ. எண்ணத்துல தரித்திரர்கள் கிடையாது. ಬೈಕೆಗಳಲ್ಲಿ ದರಿದ್ರರಲ್ಲ. வாழ்க்கையில தரித்திரர்கள் கிடையாது. ಜೀವನದಲ್ಲಿ ದರಿದ್ರರಲ್ಲ. ஆவிக்குரியமான வாழ்க்கையில தரித்திரர்கள் கிடையாது. ಆತ್ಮಿಕವಾದಂತಹ ಜೀವನದಲ್ಲಿ ದರಿದ್ರರಲ್ಲ. எதிலும் தரித்திரர்கள் கிடையாது. ಅವರು ಯಾವುದರಲ್ಲಿಯೂ ದರಿದ್ರರಲ್ಲ. ஏனென்றால் இயேசு அவர்களை உயர்த்துகிறவராய் இருக்கிறார். ಯಾಕೆಂದರೆ ಯೇಸು ಕ್ರಿಸ್ತನು ಅವರನ್ನು ಉನ್ನತ ಸ್ಥಿತಿಗೆ ಏರಿಸುವವನಾಗಿದ್ದಾನೆ. ஹalleluya. ಹಲ್ಲೆಲೂಯಾ. ஒருவேளை ಒಂದು ವೇಳೆ பாஸ்டர் நான் 20 வருஷமா ஆலயத்துக்கு வரேன். ಬೋಧಕರೇ, ನಾನು 20 ವರ್ಷಗಳಿಂದ ಆಲಯಕ್ಕೆ ಬರುತ್ತೇನೆ. ஆனா தரித்திரம் என் வாழ்க்கையில இன்னும் காணப்படுகிறது. ಆದರೆ ದರಿದ್ರವು ಇನ್ನೂ ನನ್ನ ಜೀವನದಲ್ಲಿ ಕಾಣಲ್ಪಡುತ್ತಿದೆ. நான் சொல்றேன், ನಾನು ಹೇಳುತ್ತೇನೆ, இன்னும் நீங்க ரட்சிக்கப்படல. ಇನ್ನು ನೀನು ರಕ್ಷಣೆ ಹೊಂದಲಿಲ್ಲ. Amen. ಆಮೆನ್. You are not still saved. ನೀನು ಇನ್ನೂ ರಕ್ಷಣೆ ಹೊಂದಲಿಲ್ಲ. ஏன்னா சுவிசேஷம் பொய்யாகாது. ಯಾಕೆಂದರೆ ಸುವಾರ್ತೆ ಎಂದಿಗೂ ஒன்று நீ ಸುಳ್ಳಾಗುವುದಿಲ್ಲ. சுவிசேஷத்தை விட்டு விலகி போயிருப்ப. ಒಂದು ವೇಳೆ ನೀನು ಸುವಾರ್ತೆಯನ್ನು ಬಿಟ್ಟು ಅಗಲಿರಬಹುದು. இல்ல தேவனுடைய வார்த்தையை விட்டு விலகி போயிருப்ப. ಇಲ್ಲವಾದರೆ ದೇವರ ವಾಕ್ಯವನ್ನು ಬಿಟ್ಟು ನೀನು ಅಗಲಿರಬಹುದು. ஆமென். ಆಮೆನ್. ஆனா இயேசுவை ஏற்றுக்கொண்டவன் ஒருபோதும் தரித்திரத்துல இருந்ததா சரித்திரம் கிடையாது. ಆದರೆ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದವನು ಎಂದಿಗೂ ದರಿದ್ರದಲ್ಲಿ ಇದ್ದಂತ ಚರಿತ್ರೆಯೇ ಇಲ್ಲ. ஹalleluya. ಹಲ್ಲೆಲೂಯಾ. உண்மையா இயேசுவை ஏற்றுக்கொண்டவங்க, உண்மையா இயேசுவுக்காக வாழுறவங்க ஒருபோதும் சொல்றேன் நானு, அவங்கள தரித்திரரா இருந்தது கிடையாது. ನಿಜವಾಗಿ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿ ಯೇಸು ಕ್ರಿಸ್ತನಿಗೋಸ್ಕರ ನಿಜವಾಗಿ ಜೀವಿಸುವವರು, ನಾನು ಹೇಳುತ್ತೇನೆ, ಅವರು ಎಂದಿಗೂ ದರಿದ್ರದಲ್ಲಿ ಇರುವುದೇ ಇಲ್ಲ. அவங்க ஊழியம் செய்யறவங்களா இருக்கட்டும், ಅವರು ಸೇವೆ ಮಾಡುವವರಾಗಿರಬಹುದು, ஊழியம் செய்யாதவங்களா கூட இருக்கட்டும், ಸೇವೆ ಮಾಡದೇ ಇರುವವರಾಗಿರಬಹುದು, யாரா இருக்கட்டும், ಯಾರೇ ಇದ್ದರೂ ரட்சிக்கப்பட்டிருந்தா, ಅವರು ರಕ್ಷಣೆಯನ್ನು ಹೊಂದಿದ್ದಾರೆ, இந்த சுவிசேஷம் அவங்களுக்குள்ள இருந்தா, ಈ ಸುವಾರ್ತೆಯು ಅವರಲ್ಲಿದ್ದರೆ நீ தரித்திரனா இருக்க வாய்ப்பு கிடையாது. ನೀನು ದರಿದ್ರನಾಗಿರುವುದಕ್ಕೆ ಅವಕಾಶವೇ ಇಲ್ಲ. There is power in the gospel of Jesus. ಯೇಸು ಕ್ರಿಸ್ತನ ಸುವಾರ್ತೆಯಲ್ಲಿ ಶಕ್ತಿ ಇದೆ. Hallelujah. ಹಲ್ಲೆಲೂಯಾ. இந்த சில பேர் தரித்திரமா இருப்பதற்கு பல காரணங்கள் இருக்குது. ಕೆಲವರು ದರಿದ್ರರಾಗಿರುವುದಕ್ಕೆ ಹಲವಾರು ಕಾರಣಗಳುಂಟು. ಒಂದು அவங்களுடைய சாபம், ಅವರ ಶಾಪವು. ஆனா இயேசு கிறிஸ்துவை ஏற்றுக்கொள்ளும் பொழுது, ಆದರೆ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದಾಗ அந்த சாபம் உடைகிறது, ಆ ಶಾಪವು ಒಡೆದು ಹೋಗುತ್ತದೆ. ಎರಡನೆಯದಾಗಿ அவங்க செய்கிற தவறான காரியங்கள், ಅವರು ಮಾಡುವಂತ ತಪ್ಪಾದ ಕೆಲಸಗಳು, இயேசு கிறிஸ்துவை ஏற்றுக்கொள்ளும் பொழுது ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದಾಗ தவறிலிருந்து வெளியே வராங்க, ಅವರು ಆ ತಪ್ಪಿನಿಂದ ಹೊರಗೆ ಬರುತ್ತಾರೆ. ಮೂರನೆಯದಾಗಿ சோம்பலின் ஆவி, ಆ ಸೋಮಾರಿತನದ ಆತ್ಮವು. இயேசு கிறிஸ்துவை ஏற்றுக்கொள்ளுகிறவங்க ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದವರು இருக்க மாட்டாங்க, ಸೋಮಾರಿಗಳಾಗಿರುವುದಿಲ್ಲ. ஹalleluya. ಹಲ್ಲೆಲೂಯಾ. ಇನ್ನೊಂದು ಕಾರಣ குடும்பத்தின் பாரம்பரியம், பழக்கங்கள், ಕುಟುಂಬದ ಪಾರಂಪರ್ಯಗಳು, ಅಭ್ಯಾಸಗಳು, ಇದು ஒருத்தனை ದರಿದ್ರத்துல வைக்கும். ಇದು ಒಬ್ಬನನ್ನು ದರಿದ್ರದಲ್ಲಿ ಇರಿಸುತ್ತದೆ. ಯೇಸು ಕ್ರಿಸ್ತುவை ஏற்றுக்கொண்டவங்க, ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದವರು ಇಂದರಲ್ಲಿ விடுதலை பெறுவாங்க. ಇವುಗಳಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳುತ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವೆಲ್ಲ ವಿಡುದலையாக்கின பிறகு, ಇವೆಲ್ಲದರಿಂದ ಬಿಡುಗಡೆ ಹೊಂದಿದ ನಂತರ ಆಶೀರ್ವಾದமா இருக்கிறது தவிர வேற வழி ಇಲ್ಲ. ನೀನು ಆಶೀರ್ವಾದದಿಂದ ಇರಬೇಕೇ ಹೊರತು ಬೇರೆ ದಾರಿಯೇ ಇಲ್ಲ. There is no other way. You have to be blessed. ಬೇರೆ ದಾರಿಯೇ ಇಲ್ಲ. ನೀನು ಆಶೀರ್ವಾದವಾಗಿ ಇರಬೇಕು. ஹalleluya. ஹalleluya. தவறான முடிவு எடுக்க வாய்ப்பே கிடையாது. ஆவியானவர் உன்னை நடத்துகிறார். ನೀನು ತಪ್ಪಾದ ತೀರ್ಮಾನವನ್ನು ತೆಗೆದುಕೊಳ್ಳುವುದಕ್ಕೆ ಅವಕಾಶವೇ ಇಲ್ಲ. ಯಾಕೆಂದರೆ ಪವಿತ್ರಾತ್ಮ ನಿನ್ನನ್ನು ನಡೆಸುತ್ತಾನೆ. ஹalleluya. ஹalleluya. பிசினஸ்ல லாஸ் ஆவதற்கு காரணம் கிடையாது. ஆவியானவர் ஆலோசனைகளை கொடுக்கிறார். ವ್ಯಾಪಾರದಲ್ಲಿ ನಷ್ಟವಾಗುವುದಕ್ಕೆ ಕಾರಣವೇ ಇಲ್ಲ. ಯಾಕೆಂದರೆ ಪವಿತ್ರಾತ್ಮ ನಿನಗೆ ಆಲೋಚನೆಗಳನ್ನು ಕೊಡುವವನಾಗಿದ್ದಾನೆ. ஹalleluya. ஹalleluya. ಓ, ಇದು என்ன தூங்க விடல. ಅಯ್ಯೋ, ಇದು ನನ್ನನ್ನು ನಿದ್ರೆ ಬರಿಸಲು ಬಿಡಲಿಲ್ಲ. ஏன்னா சுவிசேஷத்தை உண்மையா இருக்கிறவன் தரித்திரத்துல இருக்க வாய்ப்பே இல்ல என்று வேதம் சொல்லுகிறது. ಯಾಕೆಂದರೆ ಸುವಾರ್ತೆಯನ್ನು ಅರಿತವನು ದರಿದ್ರದಲ್ಲಿ ಇರುವುದಕ್ಕೆ ಅವಕಾಶವೇ ಇಲ್ಲ ಎಂಬುದಾಗಿ ವೇದದಲ್ಲಿ ಹೇಳಲ್ಪಟ್ಟಿದೆ. ಒಂದು ಯೋಚಿಸಿಗ, ಒಂದನ್ನು ಆಲೋಚನೆ ಮಾಡಿ, நான் எங்கேயோ தப்பு செய்றேன், ನಾನು ಎಲ್ಲೋ ತಪ್ಪು ಮಾಡಿದ್ದೇನೆ. இதை நீங்க உணர்ந்துட்டீங்கன்னா போதும். ಇದನ್ನು ನೀವು ಅರಿತುಕೊಂಡರೆ ಸಾಕು. இன்னைக்கு இத கட்டு ஒடியும். ಇಂದು ಈ ಒಂದು ಗಂಟು ಮುರಿಯುತ್ತದೆ. I tell you, இத
presence of God. ದೇವರ ಸನ್ನಿಧಿಯಲ್ಲಿ ನಾನು ಹೇಳುತ್ತಿದ್ದೇನೆ. இத மாத்திரம் நீங்க உணர்ந்துருங்க. ಇದನ್ನು ಮಾತ್ರ ನೀವು ಅರಿತರೆ, தரித்திரம் என்னது கிடையாது. ದರಿದ್ರವು ನನ್ನದಲ್ಲ. தரித்திரம் என்னது கிடையாது. ದರಿದ್ರವು ನನ್ನದಲ್ಲ. அது எனக்கு சொந்தம் கிடையாது. ಅದು ನನಗೆ ಸ್ವಂತವಾದದ್ದಲ್ಲ. தேவனுடைய ராஜ்யத்துல தரித்திரம் இல்ல. ದೇವರ ರಾಜ್ಯದಲ್ಲಿ ದರಿದ್ರವಿಲ್ಲ. ಆಮೆನ್. ಆಮೆನ್. You need to understand. ನೀವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಅಪ್ಪ ಅವನ ಆಶೀರ್ವದಿಕತಾ ವಿರುಂಬುகிறார். ತಂದೆಯು ನಿನ್ನನ್ನು ಆಶೀರ್ವದಿಸಲು ಬಯಸುತ್ತಾನೆ. You should be blessed. ನೀವು ಆಶೀರ್ವದಿಸಲ್ಪಟ್ಟಿರಬೇಕು. ಯೇಸು ದರಿದ್ರರ ಹತ್ರ ಬಂದಾರೆ. ಯೇಸು ದರಿದ್ರನಾಗಿ ಬಂದನು. ವೇದದ ತೆಲಿವಾ ಪಡಿಗ. ವೇದವನ್ನು ಸ್ಪಷ್ಟವಾಗಿ ಓದಿರಿ. அவர் தெரிந்து கொண்டார். ಆತನು ದರಿದ್ರವನ್ನು ಆರಿಸಿಕೊಂಡನು. அவர் ದರಿದ್ರರ ಅಲ್ಲ. ಆತನು ದರಿದ್ರನಲ್ಲ. அவர் தரித்திரராய் வர அவர் தெரிந்து கொண்டார். ಆತನು ದರಿದ್ರನಾಗಿ ಬರುವುದಕ್ಕೆ ಆತನೇ ಆರಿಸಿಕೊಂಡನು. ಏನೆಂದರೆ ದರಿದ್ರர்களோட பேசுவதற்கு. ಯಾಕೆಂದರೆ ದರಿದ್ರರೊಂದಿಗೆ ಮಾತನಾಡುವುದಕ್ಕೆ. ஹalleluya. ஹalleluya. ராஜாவாக பிறந்திருந்தா தரித்திரர்களோட பேச முடியாது. ಅರಸನಾಗಿ ಆತನು ಹುಟ್ಟಿದ್ದರೆ ದರಿದ್ರರೊಂದಿಗೆ ಮಾತನಾಡಲು ಸಾಧ್ಯವಾಗುತ್ತಿಲ್ಲ. அவர் தரித்திரராய் வந்து தரித்திரர்களை ராஜாவாக்கும்படிக்கு அவர் ಆಶೀರ್ವದಿಸಿದ. ಆದ್ದರಿಂದ ಆತನು ದರಿದ್ರನಾಗಿ ಬಂದು ದರಿದ್ರರನ್ನು ಅರಸನನ್ನಾಗಿ ಮಾಡುವುದಕ್ಕೆ ಆತನು ದರಿದ್ರನಾಗಿ ಬಂದನು. ஹalleluya. ஹalleluya. என் வாழ்க்கையில சொல்றாங்க. ನನ್ನ ಜೀವನದಲ್ಲಿ ಹೇಳುತ್ತೇನೆ. என்ன தேவன் ஆசீர்வதிச்சு வச்சிருக்கிறார். ನನ್ನನ್ನು ದೇವರು ಆಶೀರ್ವದಿಸಿದ್ದಾನೆ. எப்படி ಆಶೀರ್ವದಿச்சாரு? ಹೇಗೆ ಆಶೀರ್ವದಿಸಿದನು தெரியல. ಗೊತ್ತಿಲ್ಲ. ಆனா ಆಶೀರ್ವದಿச்சாரு. ಆದರೆ ಆಶೀರ್ವದಿಸಿದನು. ஒரே ஒண்ணுதான் என் வாழ்க்கையை மாத்துச்சு. ಒಂದೇ ಒಂದು ನನ್ನ ಜೀವನವನ್ನು ಬದಲಾಯಿಸಿತು. ಯೇಸು. ಯೇಸು ಕ್ರಿಸ್ತನು. ஒண்ணே ஒண்ணுதான் என் வாழ்க்கையை மாத்துச்சு. ಒಂದೇ ಒಂದು ನನ್ನ ಜೀವನವನ್ನು ಬದಲಾಯಿಸಿತು. நான் இயேசுவை நேசிக்க ஆரம்பித்தேன். ನಾನು ಯೇಸು ಕ್ರಿಸ್ತನನ್ನು ಪ್ರೀತಿಸಲು ಪ್ರಾರಂಭಿಸಿದೆನು. அவரை நேசிக்கிறது மட்டுமல்ல, ಆತನನ್ನು ಪ್ರೀತಿಸುವುದು ಮಾತ್ರವಲ್ಲ, அவருக்கு கீழ்ப்படிய ஆரம்பித்தேன். ಆತನಿಗೆ ವಿಧೇಯನಾಗಿರಲು ಪ್ರಯತ್ನಿಸಿದೆನು. ஹalleluya. ஹalleluya. எனக்கு கற்றுக் கொடுத்த எல்லா பாடத்தையும் என் வாழ்க்கையில நான் கீழ்ப்படிந்தேன். ನನಗೆ ಕಲಿಸಿಕೊಟ್ಟಂತ ಎಲ್ಲಾ ಪಾಠದಲ್ಲಿಯೂ ನನ್ನ ಜೀವನದಲ್ಲಿ ನಾನು ಅದಕ್ಕೆ ವಿಧೇಯನಾದೆನು. என்ன செய்தி எனக்கு நேரா வருதோ அதை நான் எனக்கு வாழ்க்கையில ஒப்பு கொடுத்தேன். ಯಾವ ಸಂದೇಶವು ನನಗೆ ನೇರವಾಗಿ ಬರುತ್ತದೋ ಆ ಸಂದೇಶಕ್ಕೆ ನನ್ನನ್ನು ನಾನು ಒಪ್ಪಿಸಿಕೊಟ್ಟೆನು. பாவம் செய்யாத, ಪಾಪವನ್ನು ಮಾಡಬೇಡ. எனக்கு நேரா செய்தி வந்தா, ನನಗೆ ನೇರವಾಗಿ ಸಂದೇಶ ಬಂದರೆ உடனே ஆண்டவர்ட்ட அறிக்கையிடுவேன். ತಕ್ಷಣ ನಾನು ದೇವರ ಬಳಿಯಲ್ಲಿ ಅರಿಕೆ ಮಾಡುತ್ತಿದ್ದೆ. பாவத்தை மன்னிங்க, ನನ್ನ ಪಾಪವನ್ನು ಕ್ಷಮಿಸಿರಿ, கோபப்படாத. ಕೋಪ ಪಡಬೇಡ. செய்தி வந்தா, ಸಂದೇಶ ಬಂದರೆ உடனே ஒப்பு கொடுப்பேன். ತಕ್ಷಣ ಒಪ್ಪಿಸಿಕೊಡುತ್ತಿದ್ದೆ. எனக்கு வரக்கூடாது, ಕೋಪವು ನನಗೆ ಬರಬಾರದು ಕರ್ತನೇ. இருக்காத, ಕಸಪಾ இருக்காத, ನೀನು ಕಹಿಯಾಗಿರಬೇಡ. உடனே ஒப்பு கொடுப்பேன். ತಕ್ಷಣ ಒಪ್ಪಿಸಿಕೊಡುತ್ತಿದ್ದೆ. எனக்குள்ள இருக்க கூடாது. ಕಹಿಯು ನನ್ನಲ್ಲಿ ಇರಬಾರದು. ವಿರೋಧಿಯಾಗಿ பார்க்காத, ಯಾರನ್ನು ವಿರೋಧಿಯಾಗಿ ನೋಡಬೇಡ. உடனே ஒப்பு கொடுப்பேன். ತಕ್ಷಣ ಒಪ್ಪಿಸಿಕೊಡುತ್ತಿದ್ದೆ. ஒருவரும் எனக்கு ವಿರೋಧಿ, ಯಾರು ನನಗೆ ವಿರೋಧಿಗಳಲ್ಲ. வாழ்க்கையில மாறு, ಆ ಒಂದು ಜೀವನದಲ್ಲಿ ನೋಡು, உடனே மாறிಕೊಳ್ಳುவேன். ತಕ್ಷಣ ನಾನು ಬದಲಾವಣೆ ಹೊಂದುತ್ತಿದ್ದೆ. ಆಮೆನ್. ಆಮೆನ್. ஆண்டவருடைய சுவிசேஷம் வர 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 நான் எப்பெல்லாம் ஒப்பு கொடுக்கிறேனோ அப்பெல்லாம் என் ஆண்டவர் என்ன ஆசீர்வதிச்சிருக்கிறாரு. ಕರ್ತನ ಸುವಾರ್ತೆಯು ನನಗೆ ನೇರವಾಗಿ ಬರುವಾಗ ನಾನು ಅದಕ್ಕೆಲ್ಲ ಒಪ್ಪಿಸಿಕೊಡುವಾಗ ಕರ್ತನ ನನ್ನನ್ನು ಆಶೀರ್ವದಿಸಿದನು. ஹalleluya. ஹalleluya. எவ்வளோ விட்டு கொடுக்கிறீங்களோ, ಎಷ್ಟು ಬಿಟ್ಟು ಕೊಡುತ್ತೀರೋ அவ்வளோ ஆசீர்வாதத்தை பெற்றுக்கொள்வீங்க. ಅಷ್ಟೊಂದು ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೀರಾ. சபைனா, ಸಭೆ ಎಂದರೆ என் வாழ்க்கையில ஒரு பங்கு, ನನ್ನ ಜೀವನದಲ್ಲಿ ಒಂದು ಭಾಗ. அதுக்கு ஒரு லிமிட் இருக்கு. ಅದಕ್ಕೆ ಒಂದು ಹಂತವಿದೆ. ಜಾಸ್ತಿ வந்து என்கிட்ட பேசாதீங்க. ಅಧಿಕವಾಗಿ ಬಂದು ನನ್ನೊಂದಿಗೆ ಮಾತನಾಡಬೇಡಿ. ಬೋಧಕರೇ, சண்டையோட நிறுத்திக்கங்க. ಭಾನುವಾರದೊಂದಿಗೆ ನಿಲ್ಲಿಸಿಕೊಳ್ಳಿ. மற்ற 5 நாள் என்கிட்ட வராதீங்க. ಬೇರೆ 5 ದಿನಗಳು ನನ್ನ ಬಳಿಯಲ್ಲಿ ಬರಬೇಡಿ. ஆலயத்துக்கு வருவேன், ಆಲಯಕ್ಕೆ ಬರುತ್ತೇನೆ, போவேன், ನಾನು ಹೋಗುತ್ತೇನೆ. அதுக்கு மேல குடும்பத்துல தலையிடாதீங்க. ಅದಕ್ಕೆ ಮೇಲ್ಪಟ್ಟು ನೀವು ನನ್ನ ಕುಟುಂಬದ ವಿಷಯಗಳಲ್ಲಿ ನೀವು ತಲೆ ಹಾಕಬೇಡಿ. அப்படி சொல்லிருந்தா, ಆ ರೀತಿಯಾಗಿ ಹೇಳಿದರೆ இப்படி ஆசீர்வதிச்சிக்க மாட்டார். ಈ ರೀತಿಯಾಗಿ ನನ್ನನ್ನು ಆಶೀರ್ವದಿಸುತ್ತೀರಿ. பாஸ்டர், ಬೋಧಕರೇ, என் வாழ்க்கையே நீங்கதான். ನನ್ನ ಜೀವನವೇ ನೀವು. அப்பா என்ன சொல்றாரோ, ತಂದೆಯವರು ಏನು ಹೇಳುತ್ತಾರೆ ನಾನು ಹಾಗೆಯೇ ಕೇಳುತ್ತೇನೆ. அப்படியே ஒப்பு கொடுத்தேன். ನಾನು ಹಾಗೆಯೇ ಒಪ್ಪಿಸಿಕೊಡುತ್ತೇನೆ. என் வாழ்க்கையை ஆசீர்வதிச்சு ಇಂದು ನನ್ನ ಜೀವನವನ್ನು ಆಶೀರ್ವದಿಸಿಟ್ಟಿದ್ದಾನೆ. ನೀವು ಸಭைக்கும் உங்களுக்கும் ஒரு லிமிட்ட போட்டுறீங்க பாருங்க. ಸಭೆಗೂ ನಿಮಗೂ ಒಂದು ಹಂತವನ್ನು ಹಾಕಿಕೊಳ್ಳುತ್ತೀರಾ. அதுல வர விளைவுதான் தரித்திரம். ಅದರಿಂದ ಬರುವಂತ ಬೆಲೆಯ ದರಿದ್ರವು. சபைக்கும் உங்களுக்கும் ஒரு கோடை போடுறீங்க பாருங்க. ಸಭೆಗೂ ನಿಮಗೂ ಒಂದು ಕೆರೆಯನ್ನು ಹಾಕಿಕೊಳ್ಳುತ್ತೀರಾ. அங்க வருது தரித்திரம். ಅದರಲ್ಲಿ ಬರುತ್ತದೆ ದರಿದ್ರ. பாஸ்டருக்கும் உங்களுக்கும் ஒரு கோடை போடுறீங்க பாருங்க. ಬೋಧಕರಿಗೂ ನಿಮಗೂ ಒಂದು ಕೆರೆಯನ್ನು ಹಾಕಿಕೊಳ್ಳುತ್ತೀರಲ್ವಾ, அங்க வருது தரித்திரம். ಅಲ್ಲಿ ಬರುತ್ತದೆ ದರಿದ್ರ.
எனக்கும் என் பாஸ்டருக்கும் கோடே இருந்தது கிடையாது. ಆದರೆ ನನಗೂ ನನ್ನ ಬೋಧಕರಿಗೂ ಯಾವ ಗೆರೆಯೂ ಇದ್ದಿದ್ದೇ ಇಲ್ಲ. அவர் சொல்லிட்டாருன்னா முடிஞ்சிச்சு. ಆತನು ಹೇಳಿದರೆ ಮುಗಿಯಿತು. ஆமென். ಆಮೆನ್. அந்த அளவுக்கு நான் ஒப்பு கொடுத்திருந்தேன். ಅಷ್ಟರ ಮಟ್ಟಿಗೆ ನಾನು ಒಪ್ಪಿಸಿಕೊಟ್ಟಿದ್ದೆ. அவர் செப்பரேட்டா வந்து சொல்லல கூட செய்தில சில காரியங்கள் வரும்போது அப்படியே ஒப்பு கொடுப்பேன். ಆತನು ಏಕಾಂತವಾಗಿ ಬಂದು ಹೇಳಲಿಲ್ಲವಾದರೂ ಸಭೆಯಲ್ಲಿ ಆ ಸಂದೇಶವನ್ನು ಕೊಡುವಾಗ ನಾನು ಹಾಗೆ ಒಪ್ಪಿಸಿಕೊಡುತ್ತಿದ್ದೆ. ஆமென். ಆಮೆನ್. ஆனா இன்னைக்கு ಆದ್ರೆ ಇಂದು அநேகருக்கு சபை என்பது ஒரு பங்கு, ஒரு பாகம். அதனாலதான் முழுமையான சுவிசேஷத்தின் ஆசீர்வாதத்தை அனுபவிக்க முடியல. ಇಂದು ಅನೇಕರಿಗೆ ಸಭೆ ಎಂಬುದು ಒಂದು ಭಾಗವಾಗಿದೆ. ಆದ್ದರಿಂದ ಆ ಒಂದು ಸುವಾರ್ತೆಯ ಆಶೀರ್ವಾದವನ್ನು ಪೂರ್ತಿಯಾಗಿ ಅನುಭವಿಸಲು ಸಾಧ್ಯವಾಗುತ್ತಿಲ್ಲ. ஹalleluya. ಹಲ್ಲೆಲೂಯಾ. praise god. அநேகரை பார்க்கிறேன். ನಾನು ಅನೇಕರನ್ನು ನೋಡುತ್ತೇನೆ. யாரெல்லாம் இயேசுவுக்கு ஒப்பு கொடுக்கறாங்களோ, ಯಾರೆಲ್ಲ ಯೇಸು ಕ್ರಿಸ್ತನಿಗೆ அவங்க ಒಪ್ಪಿಸಿಕೊಡುತ್ತಾರೆ, வாழ்க்கை உயர்கிறத நான் கண்ணால பார்க்கிறேன். ಅವರ ಜೀವನದಲ್ಲಿ ಅವರು ಹೆಚ್ಚಿಸಲ್ಪಡುವುದನ್ನು ನನ್ನ ಕಣ್ಣಾರೆ ನೋಡುತ್ತೇನೆ. ஆமென். ಆಮೆನ್. பிரதர் ஒரு சாட்சி சொல்றான். ಸಹೋದರನಿಗೆ ಒಂದು ಸಾಕ್ಷಿ அவருடைய பர்மிஷன் இல்லாம சொல்றேன் ನಾನು. ಆತನ ಅನುಮತಿ ಇಲ್ಲದೆ ನಾನು ಹೇಳುತ್ತಿದ್ದೇನೆ. அவர் ஏன் கூட தான் டெய்லி சுத்துறாரு. ಆತನು ನನ್ನ ಜೊತೆಯಲ್ಲಿ ದಿನವೆಲ್ಲ ತಿರುಗಾಡುತ್ತಾನೆ. ஆமென். ಆಮೆನ್. ஒரு நாள்ல அட்லீஸ்ட் ஒரு 4-5 அவர், ಒಂದು ದಿನಕ್ಕೆ ಹೆಚ್ಚು ಕಡಿಮೆ 4-5 ತಾಸುಗಳು. மற்ற நாள்ல டிராவலிங். ಮಿಕ್ಕ ದಿನಗಳಲ್ಲಿ ಪ್ರಯಾಣ. ஆமென். ಆಮೆನ್. பிசினஸ் பார்க்கறாரா இல்லையா எனக்கு தெரியல. ಆತನು ತನ್ನ ವ್ಯಾಪಾರವನ್ನು ನೋಡುತ್ತಾನಾ ಇಲ್ಲ ನನಗೆ ಗೊತ್ತಿಲ್ಲ. ஆனா போன வாரம் வந்து சொல்றாரு, ಆದರೆ ಕಳೆದ ವಾರ ಬಂದು ಹೇಳಿದನು, பாஸ்டர் ஜெபம் பண்ணிக்கங்க, ಬೋಧಕರೇ ಪ್ರಾರ್ಥಿಸಿಕೊಳ್ಳಿರಿ, ஒரு புது ப்ராஜெக்ட், ಒಂದು ಹೊಸ ಪ್ರಾಜೆಕ್ಟ್ எனக்கு கிடைச்சிருக்கு. ನನಗೆ ಸಿಕ್ಕಿದೆ. ஆமென். ಆಮೆನ್. ஹalleluya. ಹಲ್ಲೆಲೂಯಾ. நீங்க ஓடி ஓடி ஒளிச்சாலும் ನೀವು ಓಡಿ ಓಡಿ ದುಡಿದರು அவர் உட்கார்ந்துட்டே வாங்குறாரு. ಆತನು ಕುಳಿತುಕೊಂಡೇ ತೆಗೆದುಕೊಳ್ಳುತ್ತಾನೆ. சும்மா சொல்ற இரவெல்லாம் வேலை செய்யறாரு. ಆದರೆ ಸುಮ್ಮನೆ ಹೇಳಲಿಲ್ಲ, ರಾತ್ರಿ ಹೊತ್ತೆಲ್ಲ தேவனுக்காக நேரத்தை கொடுத்து தேவனுக்காக ஊழியத்துக்காக ஓடுகிறவங்களுக்கு ஆண்டவர் வேலை செய்யறாரு. ದೇವರಿಗೋಸ್ಕರ ಸಮಯವನ್ನು ಕೊಟ್ಟು ದೇವರಿಗೋಸ್ಕರ ಓಡುವವರಿಗೆ ಕರ್ತನು ಅವರಿಗೋಸ್ಕರ ಕೆಲಸವನ್ನು அவர் முழு ಮಾಡುವವನಾಗಿದ್ದಾನೆ. நேரத்தை தேவனுக்கு கொடுத்துட்டு ಆತನು ಪೂರ್ತಿ ಸಮಯವನ್ನು ದೇವರಿಗೆ ಕೊಟ್ಟು மிச்ச நேரத்தை தான் வேலைக்கு கொடுக்கிறாரு. ಮಿಕ್ಕ ಸಮಯವನ್ನು ದೇವರಿಗೆ ಕೊಡುತ್ತಿದ್ದಾನೆ. ஆனா அநேகரு ಆದರೆ ಅನೇಕರು உங்களுக்கு நேரத்தை எல்லாம் செஞ்சு மிச்ச நேரத்தை தான் தேவனுக்கு கொடுக்குறீங்க. ಲೋಕದಲ್ಲಿರುವಂತಹ ಎಲ್ಲಾ ಕೆಲಸಗಳನ್ನು ಮಾಡಿ ನಿಮ್ಮ ಕೆಲಸವನ್ನು ಮುಗಿಸಿ ಮಿಕ್ಕ ಇರುವಂತಹ ಸಮಯವನ್ನು ದೇವರಿಗೆ ಕೊಡುತ್ತಾರೆ. அடுத்த வாரம் 3 நாள் என் கூட தான் இருக்க போறாரு. ಬರುವ ವಾರ 3 ದಿನ ಆತನು ನನ್ನೊಂದಿಗೆ ಇರಲಿಕ್ಕಿದ್ದಾನೆ. ஆமென். ಆಮೆನ್. கவலைப்படாதீங்க, ಚಿಂತೆ ಪಡಬೇಡಿ, தேவ தூதர்களை அங்க அனுப்புவார். ದೇವರು ದೂತರುಗಳನ್ನು ಕಳುಹಿಸುವವನಾಗಿದ್ದಾನೆ. இன்னொரு ப்ராஜெக்ட் வரப்போகுது. ಇನ್ನೊಂದು ಪ್ರಾಜೆಕ್ಟ್ ಬರಲಿಕ್ಕಿದೆ. ஆமென். ಆಮೆನ್. இது ஆவிக்குரியமான காரியத்துல ஆபரேட் ஆவறது. ಇದು ಆತ್ಮಿಕವಾದಂತಹ ಕಾರ್ಯಗಳಲ್ಲಿ ಇದು ಕಾರ್ಯ ನಿರ್ವಹಿಸುವಂತದ್ದಾಗಿದೆ. மாம்சீகமா எவ்வளோ கஷ்டப்பட்டாலும் உங்க வாழ்க்கை உயராதுங்க. ಮಾನಸಿಕವಾಗಿ ನೀವು ಎಷ್ಟೇ ಕಷ್ಟಪಟ್ಟರೂ ನಿಮ್ಮ ಜೀವನದಲ್ಲಿ ಉನ್ನತ ಸ್ಥಿತಿಗೆ ಬರಲು ಸಾಧ್ಯವಿಲ್ಲ. ஆனா ஆண்டவர் ஆசீர்வதித்து விட்டால் நீங்கள் அப்படியே உயர்ந்துருவீங்க. ಆದರೆ ಕರ್ತನು ಆಶೀರ್ವದಿಸಿದರೆ ನೀವು ಹಾಗೆಯೇ ನೀವು ಹೆಚ್ಚಿಸಲ್ಪಡುತ್ತೀರಾ. There is power in the gospel. ಸುವಾರ್ತೆಯಲ್ಲಿ ಒಂದು ಶಕ್ತಿ ಇದೆ. என்னுடைய ஆதங்கம் என்னன்னா, நம்ம சபை இதை புரிந்து கொள்ளணும். ನನ್ನ ಆತಂಕವೇನೆಂದರೆ ನಮ್ಮ ಸಭೆಯು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. உங்களை வச்சு நான் பெரிய சபையை கட்டணும்ன்றது எனக்கு ஐடியாவே கிடையாது. ನಿಮ್ಮನ್ನಿಟ್ಟು ನಾನು ದೊಡ್ಡ ಸಭೆಯನ್ನು ನಿರ್ಮಿಸಬೇಕೆಂಬಂತ ಒಂದು ಉಪಾಯವೇ ಇಲ್ಲ. ஆனா நீங்க எல்லாம் ஆசீர்வாதமா இருக்கணும்ன்றது என்னுடைய ஆசை. ಆದರೆ ನೀವೆಲ್ಲರೂ ಆಶೀರ್ವಾದವಾಗಿರಬೇಕೆಂಬುದೇ ನನ್ನ ಆಸೆಯಾಗಿದೆ. அதுக்கு உங்க மனசை திறந்து கொடுங்க. ಅದಕ್ಕೆ ನಿಮ್ಮ ಮನಸ್ಸನ್ನು ನೀವು ಬಿಚ್ಚಿಕೊಳ್ಳಿರಿ. இங்கிருந்து வருகிற வார்த்தையை ஒப்பு கொடுங்க. ಇಲ್ಲಿಂದ ಬರುವಂತ ವಾಕ್ಯಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿಕೊಳ್ಳಿರಿ. ஆமென்னு சொல்லுங்க. ಹೌದು ಎಂಬುದಾಗಿ ಹೇಳಿ பெற்றுக்கொள்ளுங்க. ಹೊಂದಿಕೊಳ್ಳಿರಿ. தேவனுடைய ராஜ்யத்துல தரித்திரம் இல்ல. ದೇವರ ರಾಜ್ಯದಲ್ಲಿ ದರಿದ್ರವೆಂಬುದೇ ಇಲ್ಲ. 2025 ஆண்டு வாழ்க்கையில தரித்திரம் கிடையாது. 2025ನೇ ವರ್ಷ ನಿನ್ನ ಜೀವನದಲ್ಲಿ ದರಿದ್ರವೆಂಬುದೇ ಇಲ್ಲ. ஹalleluya. ಹಲ್ಲೆಲೂಯಾ. Your blessing shall overflow. ನಿನ್ನ ಆಶೀರ್ವಾದಗಳು ಹೊರಸೂಸುತ್ತದೆ. அதுதான் அப்பா சொல்றாரு. ಆದ್ದರಿಂದಲೇ ತಂದೆಯವರು ಹೇಳುತ್ತಾರೆ, தரித்திரர்களுக்கு சுவிசேஷத்தை சொல்ல வந்தேன். ஏன் தெரியுமா? சுவிசேஷத்துக்கு தரித்திரத்தை உடைக்கிற வல்லமை இருக்கிறது. ದರಿದ್ರರಿಗೆ ನಾನು ಸುವಾರ್ತೆಯನ್ನು ಸಾರಲು ಬಂದೇನೆಂಬುದಾಗಿ ಹೇಳಿದ್ದೇನೆ. ಯಾಕೆಂದರೆ ಆ ಸುವಾರ್ತೆಗೆ ದರಿದ್ರತ್ವವನ್ನು ಒಡೆಯುವಂತಹ ಶಕ್ತಿ ಇದೆ. ஆமென். ಆಮೆನ್. யோசிச்சு பாருங்க. ಯೋಚನೆ ಮಾಡಿ ನೋಡಿ. ಪೇತ್ರನು மீன் பிடிக்கிறவன், ಮೀನು ಹಿಡಿಯುವವನು. ஆனா அபிஷேகம் பட்ட பிறகு, ಅವನ ಅಭಿಷೇಕಿಸಲ್ಪಟ್ಟ ನಂತರ பேதுரு ಪೇತ್ರನು
எப்படி இருந்திருப்பாரு? ಹೇಗಿದ್ದಿರಬಹುದು யோசிச்சு பாருங்க. ಯೋಚನೆ ಮಾಡಿ ನೋಡಿ. நிழல் பட்டா சுகம், ಆತನ ನೆರಳು ತಾಕಿದರೆ ಸೌಖ್ಯ. இன்னைக்கு ಇಂದು கை வச்சா சுகம்னு சொன்னாக்கா ಕೈ ಇಟ್ಟರೆ ಸೌಖ್ಯ ಎಂಬುದಾಗಿ நான் ಹೇಳಿದರೆ ஃப்ளைட்ல தான் வருவேன். ನಾನು ಫ್ಲೈಟ್ ಅಲ್ಲಿ ಬರುತ್ತಿದ್ದೆ. ஆமென். ಆಮೆನ್. நான் கை வச்சு உங்களுக்கு சுகம் கிடைக்குதுன்னு சொன்னா ನಾನು ಕೈ ಇಟ್ಟು ನಿಮಗೆ ಸೌಖ್ಯ ಸಿಗುವುದೇ ಆದರೆ நான் எப்படி வருவேன்? ನಾನು ಹೇಗೆ ಬರುತ್ತಿದ್ದೆ? ஃப்ளைட்ல வருவேன். ಫ್ಲೈಟ್ ಅಲ್ಲಿ ಬರುತ್ತಿದ್ದೆ. ஏன்னா ஜனங்க அவ்வளோ காணிக்கை கொடுப்பாங்க. ಯಾಕೆಂದರೆ ಜನರು ಅಷ್ಟು ಕಾಣಿಕೆಯನ್ನು ಕೊಡುತ್ತಾರೆ. பேதுரு ಕಾಲத்துல ಪೇತ್ರನ ಕಾಲದಲ್ಲಿ நிழல் தொட்டா சுகம், ನೆರಳನ್ನು ಮುಟ್ಟಿದರೆ ಸೌಖ್ಯ. அப்ப பேதுரு எப்படி இருந்திருப்பாருன்னு நினைக்கிறீங்க நீங்க? ಆಗ ಪೇತ್ರನು ಯಾವ ರೀತಿಯಾಗಿ ಇದ್ದಿರಬಹುದು ಎಂಬುದಾಗಿ ನೀವು ಅಂದುಕೊಳ್ಳುತ್ತೀರಾ? ದರಿದ್ರರಾಮ, ದರಿದ್ರವಾಗಿರುತ್ತಿದ್ದನಾ? அவர் சொன்னா ಆತನು ಹೇಳಿದನು, செய்யறதுக்கு அப்படியான ஆட்கள் வந்து கியூல நின்று இருப்பாங்க. ஏன் தெரியுமா? அந்த மனுஷனை பார்க்கிறதே அவங்களுக்கு ஒரு பாக்கியமாக இருந்திருக்கும். ಆತನು ಹೇಳಿದರೆ ಜನರು ಆ ರೀತಿಯಾಗಿ ಬಂದು ಸಾಲುಗಳಲ್ಲಿ ನಿಂತುಕೊಳ್ಳುತ್ತಿದ್ದರು ಆತನನ್ನು ನೋಡುವುದಕ್ಕೆ. நான் நினைக்கிறேன், ನಾನು ಅಂದುಕೊಳ್ಳುತ್ತೇನೆ. ஏன்னா அப்படியாப்பட்ட வல்லமையை பெற்றிருந்தாரு. ಯಾಕೆಂದರೆ ಆ ರೀತಿಯಾದಂತಹ ಶಕ್ತಿಯನ್ನು ಹೊಂದಿದ್ದನು ಪೇತ್ರನು. இன்னைக்கு இருக்கிற மாதிரி தான் ஜனங்க அன்னைக்கு கூட ಇಂದು ಇರುವ ಹಾಗೆ ಜನರು ಆ ದಿನದಲ್ಲಿ ಇದ್ದರು. ஒரு தீர்க்கதரிசி வந்தா, ಒಬ್ಬ ಪ್ರವಾದಿಯು ಬಂದನು, எவ்வளோ ஜனங்க நிக்கிறாங்க, ಎಷ್ಟೋ ಜನರು ನಿಂತುಕೊಳ್ಳುತ್ತಾರೆ. ಯಾಕೆ? அப்போ பேதுரு போய் நின்னா ಹಾಗಾದ್ರೆ ಪೇತ್ರನು ಹೋಗಿ ನಿಂತರೆ எவ்வளோ பேர் வந்திருப்பாங்க, ಎಷ್ಟು ಜನರು ಬಂದಿರಬಹುದು. ஆமென். ಆಮೆನ್. ஆவிக்குரியமான வாழ்க்கைக்குள்ள நீங்க நுழையும் பொழுது அந்த ஆசீர்வாதம் வித்தியாசமானது. ಆತ್ಮಿಕವಾದಂತಹ ಜೀವನದಲ್ಲಿ ನೀವು ನುಗ್ಗುವಾಗ ಆಶೀರ್ವಾದವು ವ್ಯತ್ಯಾಸವಾಗಿರುತ್ತದೆ. நீங்க நம்ப மாட்டீங்க, ನೀವು ನಂಬುವುದಿಲ್ಲ. நாளெல்லாம் நான் ஊழியம் செய்கிறேன், நாளெல்லாம் ஊழியம் ಒಂದು செய்கிறேன், ದಿನವೆಲ್ಲ ನಾನು ಸೇವೆ ಮಾಡುತ್ತೇನೆ, கொஞ்சம் வேலை செய்கிறேன், ಸ್ವಲ್ಪ ಕೆಲಸ ಮಾಡುತ್ತೇನೆ. 1ஆம் தேதி ஆனா 1ನೇ ತಾರೀಕಾದರೆ திருப்தியான சம்பாத்தியம் ತೃಪ್ತಿಯಾದಂತಹ ಸಂಪಾದನೆಯು பேங்க்ல வந்து விழுது, ಬ್ಯಾಂಕ್ ಅಲ್ಲಿ ಬಂದು ಬೀಳುತ್ತದೆ. ஆமென். ಆಮೆನ್. எப்படி நடக்குங்க இது? ಹೇಗೆ ಇದು ನಡೆಯುತ್ತದೆ? ஆமென். ಆಮೆನ್. உண்மையாய் ரட்சிக்கப்பட்டவனுக்கு ನಿಜವಾಗಿ ರಕ್ಷಣೆಯನ್ನು ಹೊಂದಿದವನಿಗೆ தரித்திரம் என் வாழ்க்கையில கிடையாது. ದರಿದ್ರವೆಂಬುದು ಜೀವನದಲ್ಲಿಲ್ಲ. உண்மையாய் ரட்சிக்கப்பட்டவங்களுக்கு ನಿಜವಾಗಿ ರಕ್ಷಣೆಯನ್ನು ಹೊಂದಿದವನಿಗೆ தரித்திரத்துக்கு இடம் கிடையாது. ದರಿದ್ರಕ್ಕೆ ಸ್ಥಳವೇ ಇಲ್ಲ. ஒருவேளை நீங்க என்கிட்ட ஒத்து போவீங்க, ಒಂದು ವೇಳೆ ನೀವು ನನ್ನೊಂದಿಗೆ ನೀವು ಸರಿಸಾಟಿಯಾಗಿ ಹೋಗಬಹುದು. ஏன்னா வேதம் போய் சொல்லாது. ಯಾಕೆಂದ್ರೆ ವೇದವು ಸುಳ್ಳು ಹೇಳುವುದಿಲ್ಲ. பாஸ்டர், நான் உண்மையா இயேசுவை ஏற்று இருக்கிறேன். ಬೋಧಕರೇ, ನಿಜವಾಗಿ ನಾನು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ್ದೇನೆ. இயேசு என்னுடைய தேவன் தான். ಯೇಸು ಕ್ರಿಸ್ತನು ನನ್ನ ದೇವರೇ. ஆனாலும் என் வாழ்க்கையில தரித்திரம் இருக்கு. ಆದರೂ ಸಹ ನನ್ನ ಜೀವನದಲ್ಲಿ ದರಿದ್ರವಿದೆ. கொஞ்சம் ஆலோசனை பண்ணி பாருங்க. ಸ್ವಲ್ಪ ಆಲೋಚನೆ ಮಾಡಿ ನೋಡಿ. உன் வாழ்க்கையில எங்கேயோ தப்பு இருக்கு. ನಿನ್ನ ಜೀವನದಲ್ಲಿ ಎಲ್ಲೋ ತಪ್ಪಿದೆ. அதை விட்டு கொடுத்து பாருங்க. ಅದನ್ನು ಬಿಟ್ಟುಕೊಟ್ಟು ನೋಡು. ஆசீர்வாதம் உனக்கு தானாய் வந்து ಆಶೀರ್ವಾದವು ನಿನಗೆ ತಾನಾಗಿಯೇ ಬಂದು ಸೇರುತ್ತದೆ. ஹல்லேலூயா. ஹல்லேலூயா. சுவிசேஷத்துக்கு, ಸುವಾರ್ತೆಗೆ ஆசீர்வதிக்கிற வல்லமை இருக்கிறது. ಆಶೀರ್ವದಿಸುವಂತಹ ಶಕ್ತಿ ಇದೆ. ஆமென். ಆಮೆನ್. இந்த கிறிஸ்மஸ் நாட்களில் ಈ ಕ್ರಿಸ್ಮಸ್ ದಿನಮಾನಗಳಲ್ಲಿ நாம் செய்ய வேண்டிய காரியமும் அதுதான். ನಾವು ಮಾಡಬೇಕಾಗಿರುವಂತಹ ಕಾರ್ಯವೂ ಅದೇ. நிறைய பேர் நான் யோசிக்கிறேன், இன்னைக்கு என் இயேசுவின் சுவிசேஷத்தை சொல்ல ಅನೇಕರಿಗೆ முடியாததுக்கு காரணம் ஒண்ணுதான். ಇಂದು ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರುವುದಕ್ಕೆ ಸಾಧ್ಯವಾಗದೇ ಇರುವುದಕ್ಕೆ ಕಾರಣ ಒಂದೇ, பணம், ಹಣವು. ஆமென். ಆಮೆನ್. ஒருவேளை யோசிச்சு பாருங்க, ಮೊದಲನೇದಾಗಿ ಆಲೋಚನೆ ಮಾಡಿ ನೋಡಿ. எல்லாரும் ஆசீர்வதிக்கப்பட்டு உங்களுடைய பேங்க் பேலன்ஸ் நிறைய இருந்தாக்கா, ಎಲ್ಲರೂ ಆಶೀರ್ವದಿಸಲ್ಪಟ್ಟು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಧಿಕವಾಗಿದ್ದರೆ உங்களுடைய கிறிஸ்மஸ் எப்படி இருந்திருக்கும்? ನಿಮ್ಮ ಕ್ರಿಸ್ಮಸ್ ಹೇಗಿರುತ್ತಿತ್ತು? ஒரு 100 பேருக்கு புடவை வாங்கி கொடுத்திருப்பீங்க, இல்ல 100 பேருக்கு சாப்பாடு போட்டிருப்பீங்க, இல்ல 100 பேருக்கு ஸ்கூல் ஃபீஸை கட்டி இருப்பீங்க, இல்ல ஒரு 100 பேருக்கு சபையை கட்டி கொடுத்திருப்பீங்க, இல்ல 100 பாஸ்டருக்கு உதவி செஞ்சிருப்பீங்க. ஏன் தெரியுமா? நீங்க யோசிக்கவே மாட்டீங்க, ஏன் கிறிஸ்மஸ் வித்தியாசமா இருக்கும், ஏன்னா என் பேங்க் பேலன்ஸ்ல அவ்வளவு இருக்கு. ನೀವು ಒಂದು 100 ಜನಕ್ಕೆ ಉಡುಪುಗಳನ್ನು ಕೊಟ್ಟು, ಅವರಿಗೆ ಆಹಾರವನ್ನು ಕೊಟ್ಟು, ಕೆಲಸಗಳನ್ನು ಕೊಟ್ಟು, ಅವರಿಗೆ ಸಹಾಯ ಮಾಡಿ 100 ಸಭೆಗಳನ್ನು ಕಟ್ಟಿ ನೀವು ಕೊಟ್ಟಿರಬಹುದು. ಯಾಕೆಂದ್ರೆ ನಿಮ್ಮ ಕ್ರಿಸ್ಮಸ್ ಒಂದು ವ್ಯತ್ಯಾಸವಾಗಿರುತ್ತದೆ. ಯಾಕೆಂದ್ರೆ ನೀವು ಈ ರೀತಿಯಾಗಿ ಆಲೋಚನೆ ಮಾಡುವುದಿಲ್ಲ, ನನ್ನ ಕ್ರಿಸ್ಮಸ್ ವ್ಯತ್ಯಾಸವಾಗಿರುತ್ತದೆ ಎಂಬುದಾಗಿ. ಯಾಕೆಂದ್ರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಧಿಕವಾಗಿರುತ್ತದೆ. ஆனா நம்மளுடைய கிறிஸ்மஸ் உடைய கொண்டாட்டம் குறுகு போகுது பாருங்க.
ಆದರೆ ನಮ್ಮ ಒಂದು ಕ್ರಿಸ್ಮಸ್ನ ಕೊಂಡಾಟವು ಅದು ಹಾಗೆಯೇ ಕ್ಲುಪ್ತವಾಗುತ್ತದೆ. ஏன் தெரியுமா? ಹೇಗೆ ಗೊತ್ತಾ? நானே வாய்க்கோ வயிற்றுக்கோ வாழ்ந்துன்னு இருக்கிறேன். ನಾನು ಬಾಯಿಗೂ ಹೊಟ್ಟೆಗೂ ಜೀವಿಸುತ್ತಿದ್ದೇನೆ. நான் இன்னொருத்தருக்கு சுவிசேஷத்தை எப்படி சொல்றது? ನಾನು ಇನ್ನೊಬ್ಬನಿಗೆ ಸುವಾರ್ತೆಯನ್ನು ಹೇಗೆ ಹೇಳಲಿ? எப்படி? ಹೇಗೆ? ஆமென். ಆಮೆನ್. இதுதான் என் கேள்வி. ಇದು ನನ್ನ ಪ್ರಶ್ನೆಯಾಗಿದೆ. அதுவே ஆண்டவர் என்னை ஆசீர்வதித்திருந்தா என் கிறிஸ்மஸ் எப்படி இருந்திருக்கும்? ಅದೇ ಕರ್ತನು ನನ್ನನ್ನು ಆಶೀರ್ವದಿಸಿದ್ದರೆ ನನ್ನ ಕ್ರಿಸ್ಮಸ್ ಹೇಗಿರುತ್ತಿತ್ತು? ஆமென். ಆಮೆನ್. Praise God. ದೇವರನ್ನು ಸ್ತುತಿಸಿರಿ. ஒன்னு சொல்றேன், ಒಂದು ಹೇಳುತ್ತೇನೆ, அடுத்த ஆண்டு ಬರುವ ವರ್ಷ ನಾನು இப்படி ಹೀಗೆ இருக்க ಹೀಗೆ போறது கிடையாது. ಇರುವುದಿಲ್ಲ. நீங்க தீர்மானம் எடுக்கணும். ನೀವೇ ತೀರ್ಮಾನವನ್ನು ತೆಗೆದುಕೊಳ್ಳಿ. அடுத்த ஆண்டு ಬರುವ ವರ್ಷ ನಾನು ஆசீர்வாதமா இருக்க போறேன். ಆಶೀರ್ವಾದವಾಗಿರಲಿಕ್ಕಿದ್ದೇನೆ. ஹalleluya. ಹಲ್ಲೆಲೂಯಾ. என்ன வேலை செய்றீங்களோ தேவன் உயர்த்துவார். ನೀವು ಯಾವ ಕೆಲಸ ಮಾಡುತ್ತೀರೋ ಅದರಲ್ಲಿ ದೇವರು ಹೆಚ್ಚಿಸುತ್ತಾನೆ. சம்பாத்தியம் உயர போகிறது. ನಿನ್ನ ಸಂಪಾದನೆಯು ಹೆಚ್ಚಿಸಲ್ಪಡುತ್ತದೆ. ஆசீர்வாதம் உயர போகிறது. ನಿನ್ನ ಆಶೀರ್ವಾದವು ಹೆಚ್ಚಿಸಲ್ಪಡುತ್ತದೆ. ஏன்னா தேவனுடைய சுவிசேஷத்துக்கு வல்லமை உண்டு. ದೇವರ ಸುವಾರ್ತೆಗೆ ಶಕ್ತಿ ಉಂಟು. ஹalleluya. ಹಲ್ಲೆಲೂಯಾ. அடுத்த கிறிஸ்மஸ் என் வீட்டோட இருக்காது. ಬರುವ ಕ್ರಿಸ್ಮಸ್ ನನ್ನ ಮನೆಯೊಂದಿಗೆ ಇರುವುದಿಲ್ಲ. ஒரு தெருவோட இருக்கும்போது, ಒಂದು ರಸ್ತೆಯಲ್ಲಿ ಇರುತ್ತದೆ, இல்ல ஒரு ஸ்லம்மோட இருக்கும்போது, ಒಂದು ಸ್ಲಮ್ ಅಲ್ಲಿ ಇರುತ್ತದೆ, இல்ல சில வில்லேஜ்ல இருக்கிற பாஸ்டர்களோட இருக்கும்போது, ಇಲ್ಲವಾದರೆ ಕೆಲವು ಹಳ್ಳಿಗಳಲ್ಲಿ ಇರುವಂತಹ ಬೋಧಕರೊಂದಿಗೆ ಇರುತ್ತದೆ. நீங்க வந்து சொல்வீங்க, ನೀವು ಬಂದು ಹೇಳುತ್ತೀರಾ, பாஸ்டர் ಬೋಧಕರೇ ஆல் ஓவர் கர்நாடகா பாஸ்டரை கூப்பிடுங்க, நான் அவங்களுக்கு இவ்வளவு ஆசீர்வதிக்கணும்னு சொல்லுவீங்க. ಕರ್ನಾಟಕದ ಪಾಸ್ಟರ್ ಅಲ್ಲಿರುವಂತ ಎಲ್ಲ ಬೋಧಕರನ್ನು ಕರೆಯಿರಿ, ನಾನು ಅವರಿಗೆ ಈ ರೀತಿಯಾಗಿ ಆಶೀರ್ವದಿಸಲ್ಪಡಬೇಕು ಎಂಬುದಾಗಿ ಹೇಳುತ್ತೀರಾ. ಡಿಸೆಂಬರ್ 1 தேதியே நம்ம கிறிஸ்மஸ் செலிಬ್ರೇಷನ್ ಸ್ಟಾರ್ಟ್ ஆகணும். ಡಿಸೆಂಬರ್ 1ನೇ ತಾರೀಕಿಗೆ ನಮ್ಮ ಕ್ರಿಸ್ಮಸ್ ಆಚರಣೆ ಶುರುವಾಗುತ್ತದೆ. ಎಲ್ಲ ಕರ್ನಾಟಕದಲ್ಲಿ இருக்கிற ಪಾಸ್ಟರ್ ಎಲ್ಲ ಕೊಂಡು வந்து அவங்களை ஆசீர்வதிக்கணும். ಕರ್ನಾಟಕದಲ್ಲಿರುವಂತ ಎಲ್ಲ ಬೋಧಕರನ್ನು ಕರೆ ತಂದು ಅವರನ್ನು ಆಶೀರ್ವದಿಸಬೇಕು. ಇನ್ನೊಬ್ಬರು வந்து சொல்வீங்க, ಇನ್ನೊಬ್ಬರು ಬಂದು ಹೇಳುತ್ತೀರಾ, ಪಾಸ್ಟರ್ ಬೋಧಕರೇ ಬಿಬಿಎಂಪಿ ಆಫೀಸ್ இருக்கிற ಎಲ್ಲ ಕ್ಲೀನಿಂಗ್ ಸ್ಟಾಫ್ ಕೊಂಡು வாங்க, ஒரு நாள் அவங்களை நான் ஆசீர்வதிக்க போறேன். ಬಿಬಿಎಂಪಿ ಅಲ್ಲಿ ಇರುವಂತ ಎಲ್ಲ ಒಂದು ಕಾರ್ಯ ಅಲ್ಲಿ ಕೆಲಸ ಮಾಡುವವರು ಎಲ್ಲರನ್ನು ಕರೆ ತನ್ನಿರಿ, ನಾನು ಅವರನ್ನು ಆಶೀರ್ವದಿಸುತ್ತೇನೆ ಎಂಬುದಾಗಿ ಹೇಳುತ್ತೀರಾ. நான் அவங்களுக்கு உதவி செய்ய போறேன், ನಾನು ಅವರಿಗೆ ಸಹಾಯ ಮಾಡುತ್ತೇನೆ ಎಂಬುದಾಗಿ ಹೇಳುತ್ತೀರಾ. ಪಾಸ್ಟರ್ ಬೋಧಕರೇ ಎಲ್ಲರಿಗೂ ಕೂಪಿಡುವ ಕ್ರಿಸ್ಮಸ್ ಸೆಲವು ನಾನು எடுத்துக்க போறேன். ಎಲ್ಲರನ್ನು ಕರೆಯಿರಿ, ಕ್ರಿಸ್ಮಸ್ ಆ ಒಂದು ಖರ್ಚನ್ನು ನಾನು ಭರಿಸುತ್ತೇನೆ. ನಮ್ಮ ಕ್ರಿಸ್ಮಸ್ ಮಾರೋ, ನಮ್ಮ ಕ್ರಿಸ್ಮಸ್ ಬದಲಾವಣೆ ಆಗುತ್ತದೆ. எப்போ? ಯಾವಾಗ? ನಾನು ಆಶೀರ್ವದಿக்கப்படுது, ನಾನು ಆಶೀರ್ವದಿಸಲ್ಪಟ್ಟಾಗ. ஹalleluya. ஹalleluya. நம்ம பிசாசி நம்மள அடிமைத்தனத்துல வைத்திருக்கிறதுக்கு காரணம் என்ன தெரியுமா? இதுதான், நீ ஓவரா கொண்டாட கூடாது. ಸೈತಾನನು ನಮ್ಮನ್ನು ದಾಸತ್ವದಲ್ಲಿ ಇಟ್ಟಿರುವುದಕ್ಕೆ ಕಾರಣವೇನೆಂದರೆ ಇದೇ, ನೀನು ಅಧಿಕವಾಗಿ ಆಚರಿಸಬಾರದು. ஏன்னா உன்கிட்ட பணம் வந்தா நீ தேவனுடைய ராஜ்யத்துக்கு செய்வேன்னு அவனுக்கு தெரியும். ಯಾಕೆಂದರೆ ನಿನ್ನ ಬಳಿಯಲ್ಲಿ ಹಣ ಬಂದರೆ ನೀನು ದೇವರ ರಾಜ್ಯಕ್ಕೆಂದು ಮಾಡುತ್ತೀಯಾ ಎಂದು ಅವನಿಗೆ ಗೊತ್ತು. ಅದು கொடுக்க விடாதபடிக்கு உன்னை தரித்திரத்தில் அவன் வைக்கிறான். ಅದನ್ನು ಕೊಡದ ಹಾಗೆ ಅವನು ನಿನ್ನನ್ನು ದರಿದ್ರದಲ್ಲಿ ಇರಿಸುತ್ತಾನೆ. அதுக்கு தான் இந்த சுவிசேஷத்தின் வல்லமை எல்லா சங்கிலிகளா இருக்கும், எல்லா கட்டுகளா இருக்கும். ಆದ್ದರಿಂದಲೇ ಈ ಸುವಾರ್ತೆಯ ಶಕ್ತಿ ಎಲ್ಲ ಒಂದು ಸರಪಣಿಗಳನ್ನು ಕೀಳುವಂತದ್ದಾಗಿದೆ. ಆಮೆನ್. ಆಮೆನ್. ஹalleluya. ஹalleluya. நான் நிஜமா சொல்றேன், ನಿಜವಾಗಿ ನಾನು ಹೇಳುತ್ತೇನೆ, ನಾನು ஊழியத்துல ஃபோக்கஸ் பண்ணலனா, ನಾನು ಸೇವೆಯಲ್ಲಿ ಗಮನ ಹರಿಸಲಿಲ್ಲವಾದರೆ ಬಿಸ್ನೆಸ್ல ஏதாவது ஒரு பெரிய ஆளா இருப்பேன். ಆ ವ್ಯಾಪಾರದಲ್ಲಿ ಯಾವುದಾದರೂ ಒಂದು ದೊಡ್ಡ ವ್ಯಕ್ತಿ ಆಗುತ್ತಿದ್ದೆ. கண்டிப்பா சொல்றேன், ನಿಜವಾಗಿ ಹೇಳುತ್ತೇನೆ. அதெல்லாம் வேணான்னு தான் நான் ஆண்டவருக்கு ஊழியத்துக்கு நான் நேரத்தை கொடுக்கணும்னு ஆண்டவர் நான் வேற எந்த வேலையிலும் தலையிடுறது கிடையாது. ಆದ್ದರಿಂದಲೇ ನಾನು ಅದೆಲ್ಲ ಬೇಡ, ನಾನು ಸೇವೆಯಲ್ಲಿ ನಾನು ನಿರತನಾಗಿರಬೇಕೆಂಬುದಕ್ಕೋಸ್ಕರವೇ ನಾನು ಬೇರೆ ಯಾವ ಕೆಲಸದಲ್ಲಿಯೂ ತಲೆ ಹಾಕುವುದಿಲ್ಲ. எல்லாத்தை காட்டிலும் ஊழியம் மேன்மையானது என்று நான் கருதுகிறேன். ಯಾಕೆಂದರೆ ಎಲ್ಲದಕ್ಕಿಂತ ಸೇವೆಯು ಮಿಗಿಲಾದದ್ದು ಎಂಬುದಾಗಿ ನಾನು ಭಾವಿಸುತ್ತೇನೆ. ஆனா உங்களுக்கு ஆண்டவர் வாய்ப்பை கொடுத்திருக்கிறார். ಆದರೆ ನಿಮಗೆ ಆತನು ಅವಕಾಶವನ್ನು ಕೊಟ್ಟಿದ್ದಾನೆ. இருக்கிற இடத்துல சிறந்தவர்களா இருக்கணும். ಇರುವ ಸ್ಥಳದಲ್ಲಿಯೇ ನೀವು ಶ್ರೇಷ್ಠವಾದವರಾಗಿರಿ. ಆಮೆನ್. ಆಮೆನ್. வேலைக்காரனா இருக்க கூடாது, ಕೆಲಸದವನಾಗಿರಬೇಡಿ, ಯಜಮಾನನಾಗಿ ಮಾರணும். ಯಜಮಾನನಾಗಿರಿ. இருக்கிற ಕಂಪನಿல ನೀதான் ಸಿಇಒ இருக்கணும். ಇರುವಂತ ಒಂದು ಸಂಸ್ಥೆಯಲ್ಲಿ ನೀನೇ ಸಿಇಒ ಆಗಿರಬೇಕು, ನೀதான் ಮ್ಯಾನೇಜರ್ இருக்கணும், ನೀನೇ ಮ್ಯಾನೇಜರ್ ಆಗಿರಬೇಕು, நீதான் லீடர் இருக்கணும், ನೀನೇ ಅಲ್ಲಿ ಮುಖಂಡನಾಗಿರಬೇಕು. கிடைச்ச சம்பளம் போதும், ಸಿಕ್ಕಿದ ಸಂಬಳ ಸಾಕು, பசங்களுக்கு ஃபீஸ், சாப்பாட்டுக்கு ரேஷன் சரியாகுதா போ அப்படின்னு தூங்காதீங்க, தூங்க கூடாது. ಮಕ್ಕಳಿಗೆ ರೇಷನ್, ಊಟಕ್ಕೆ ಮಕ್ಕಳಿಗೆ ಫೀಸು, ಊಟಕ್ಕೆ ರೇಷನ್ ಸಿಕ್ಕುತ್ತೆ ಎಂಬುದಾಗಿ ನೀವು ಹಾಗೆ ಇದ್ದು ನಿದ್ರಿಸಬೇಡಿ. சோம்பல் தரித்திரத்தை கொண்டு வரும்.
ಆ ಒಂದು ಸೋಮಾರಿತನವು ದರಿದ್ರವನ್ನು ತರುವಂತದ್ದಾಗಿದೆ. ಸುವಿಶೇಷವು ಆಶೀರ್ವಾದத்தை கொண்டு வரும். ಆದರೆ ಸುವಾರ್ತೆಯು ಆಶೀರ್ವಾದವನ್ನು ತರುವಂತದ್ದಾಗಿದೆ. Hallelujah. Hallelujah. The spirit of the Lord is on me. ದೇವರ ಆತ್ಮವು ನನ್ನ ಮೇಲೆ ಇದೆ. அவர் என்னை அபிஷேகித்திருக்கிறார். ಆತನು ನನ್ನನ್ನು ಅಭಿಷೇಕಿಸಿದ್ದಾನೆ. நான் சுவிசேஷத்தை சொல்வதற்காக. ನಾನು ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರ. Hallelujah. Hallelujah. To proclaim the freedom for prisoners. ಆ ಒಂದು ಸೆರೆಯಾಗಿರುವವರನ್ನು ಬಿಡುಗಡೆಗೊಳಿಸುವುದಕ್ಕೋಸ್ಕರ ಸುವಾರ್ತೆಯನ್ನು ಸಾರಲು ಬಂದೆ. இப்ப சொல்றேன் பாருங்க. ನಾನು ಈಗ ಹೇಳುತ್ತೇನೆ ನೋಡಿ. சுவிசேஷம் ಸುವಾರ್ತೆಯು கட்டுண்டவர்களை கட்டவிழ்க்கும். ಆ ಒಂದು ಬಂಧನದಲ್ಲಿ ಇರುವವರನ್ನು ಬಿಡುಗಡೆಗೊಳಿಸುತ್ತದೆ. சங்கிலில இருக்கிறவங்களை விடுதலை ஆக்கும். ಸರಪಣಿಯಲ್ಲಿ ಇರುವವರನ್ನು ಅದು ಬಿಡುಗಡೆಗೊಳಿಸುತ್ತದೆ. ಇದು ಏನ ಎಲ್ಲಾ இடத்துல பிரசங்கம் செய்து கொண்டிருக்கிறேனா? ಇದನ್ನು ಯಾಕೆ ನಾನು ಎಲ್ಲಾ ಸ್ಥಳಗಳಲ್ಲಿ ಹೇಳುತ್ತಿದ್ದೇನೆ? ಎಲ್ಲಾ ಕ್ರಿಸ್ತವர்களுடைய நிலைமை இதுதான். ಎಲ್ಲಾ ಕ್ರೈಸ್ತರ ಒಂದು ಪರಿಸ್ಥಿತಿ ಈ ರೀತಿಯಾಗಿದೆ. கட்டப்பட்டிருக்கிறோம். ಎಲ್ಲರೂ ಕಟ್ಟಲ್ಪಟ್ಟಿದ್ದಾರೆ. ಎದಲ? ಯಾವುದರಲ್ಲಿ? ಒಂದು ಕೆಟ್ಟ ಪழக்கத்தினால, ಯಾವುದೋ ಒಂದು ಕೆಟ್ಟ ಅಭ್ಯಾಸದಿಂದ, போதை பொருட்கள்னால, ಆ ಒಂದು ಬೋಧೆ ವಸ್ತುಗಳಿಂದ, ಫೋನಿನಿಂದ, ಇಲ್ಲ ஏதாவது ஒரு காரியத்துல நான் கட்டப்பட்டிருக்கிறேன். ಇಲ್ಲವಾದರೆ ಯಾವುದೋ ಒಂದು ಕಾರ್ಯದಿಂದ ನಾನು ಕಟ್ಟಲ್ಪಟ್ಟಿದ್ದೇನೆ. தவறான உறவுகளால, ತಪ್ಪಾದ ಒಂದು ನಂಟುಗಳಿಂದ. தேவனுடைய சுவிசேஷத்துக்கு விடுதலையாக்க வல்லமை இருக்கு. ದೇವರ ಸುವಾರ್ತೆಗೆ ಬಿಡುಗಡೆಗೊಳಿಸುವಂತ ಶಕ್ತಿ ಇದೆ. பாஸ்டர், ಬೋಧಕರೇ, பாக்கு போடுற ಆ ಒಂದು ಅಡಿಕೆ ಹಾಕುತ್ತೇನೆ, ஆனா என்னால விட முடியல. ಆದ್ರೆ ನನ್ನಿಂದ ಅದನ್ನು ಬಿಡಲು சொல்ற ಸಾಧ್ಯವಿಲ್ಲ. தேவ ஆவியானவர் உனக்கு பலனை கொடுத்திருக்கிறார், நீ விடுதலை ஆகுவதற்கு. ನಾನು ಹೇಳುತ್ತೇನೆ, ಪವಿತ್ರಾತ್ಮ ನಿನಗೆ ಶಕ್ತಿಯನ್ನು ಕೊಟ್ಟಿದ್ದಾನೆ, ನೀನು ಬಿಡುಗಡೆಯನ್ನು ಹೊಂದಿಕೊಳ್ಳುವುದಕ್ಕೆ. ஹalleluya. ಹಲ್ಲೆಲೂಯಾ. நீ அடிமைதனத்துல இருக்கிற, ನೀನ್ ಯಾಕೆ ದಾಸತ್ವದಲ್ಲಿದ್ದೀಯಾ? பாஸ்டர் குடிக்கலனால இருக்க முடியல. நான் சொல்றேன், தேவ ஆவியானவர் உனக்கு பலனை கொடுத்திருக்கிறார். ಬೋಧಕರೇ, ಕುಡಿಯಲಿಲ್ಲವಾದರೆ ನನ್ನಿಂದ ಇರಲು ಸಾಧ್ಯವಿಲ್ಲ. ನಾನು ಹೇಳುತ್ತೇನೆ, ಪವಿತ್ರಾತ್ಮನು ನಿನಗೆ ಆ ಶಕ್ತಿಯನ್ನು ಕೊಟ್ಟಿದ್ದಾನೆ. தவறான உறவிலிருந்து வெளியே என்னால வர முடியல. நான் சொல்றேன், தேவ ஆவியானவர் உனக்கு அந்த பலனை கொடுத்திருக்கிறார். ತಪ್ಪಾದ ನಂಟುಗಳಿಂದ ಹೊರಗೆ ಬರಲು ಸಾಧ್ಯವಿಲ್ಲ. ನಾನು ಹೇಳುತ್ತೇನೆ, ನಿನಗೆ ಪವಿತ್ರಾತ್ಮನು ಆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾನೆ. ஹalleluya. ಹಲ್ಲೆಲೂಯಾ. எதெல்லாம் உன்னை கட்டி வச்சிருக்கு, ಯಾವುದೆಲ್ಲ ನಿನ್ನನ್ನು ಕಟ್ಟಿ ಹಿಡಿದಿದೆ, உன்னால ஃப்ரீயா இருக்க முடியல, ನಿನ್ನಿಂದ ಹಾಗೆ ಫ್ರೀ ಆಗಿರಲು சாதாரணமா இருக்க முடியல, ಸಾಧಾರಣವಾಗಿರಲು ಆಗುತ್ತಿಲ್ಲ. பழைய காரியங்கள், ಹಳೆಯ ಕಾರ್ಯಗಳು, பாவமான காரியங்கள், ಪಾಪದ ಕಾರ್ಯಗಳು, பாவம் செஞ்ச எண்ணங்கள், ಪಾಪವು ಮಾಡಿದಂತ ಒಂದು ಬಯಕೆಗಳು, இதெல்லாம் உன்னை கட்டி போடுகுதா? ಇವೆಲ್ಲವೂ ನಿನ್ನನ್ನು ಕಟ್ಟಿ ಹಾಕುತ್ತಿದೆಯಾ? நான் சொல்றேன், ನಾನು ಹೇಳುತ್ತೇನೆ, இந்த சுவிசேஷத்திற்கு, ಈ ಸುವಾರ್ತೆಗೆ அந்த வல்லமையை உடைக்க, ಆ ಒಂದು ಶಕ್ತಿಯನ್ನು ಒಡೆಯುವುದಕ್ಕೆ வல்லமை இருக்கு, ಶಕ್ತಿ ಇದೆ. ஹalleluya. ಹಲ್ಲೆಲೂಯಾ. There is power ಶಕ್ತಿ ಇದೆ to release you from all this prisons. ಈ ಎಲ್ಲಾ ಗಂಟುಗಳಿಂದ ನಿನ್ನನ್ನು ಬಿಡುಗಡೆಗೊಳಿಸುವುದಕ್ಕೆ ಶಕ್ತಿ ಇದೆ ಎಂಬುದನ್ನು ನೀನು ನಂಬಬೇಕು. Hallelujah. ಹಲ್ಲೆಲೂಯಾ. சுவிசேஷத்தை சாதாரணமா நினைச்சுக்காதீங்க. ಸುವಾರ್ತೆಯನ್ನು ಸಾಧಾರಣವಾಗಿ ನೀವು ನೆನೆದುಕೊಳ್ಳಬೇಡಿ. சுவிசேஷம் வெறும் பாவத்தை மாத்திரம் மன்னிக்குதுன்னு நினைக்காதீங்க. ಸುವಾರ್ತೆ ಬರೀ ಪಾಪಗಳನ್ನು ಕ್ಷಮಿಸುತ್ತದೆ ಎಂಬುದಾಗಿ ಅಂದುಕೊಳ್ಳಬೇಡಿ. சுவிசேஷம் என்பது அது பயங்கர வல்லமையானது. நீங்க எந்த அளவுக்கு புரிஞ்சுக்கிறீங்களோ அந்த அளவுக்கு அது வல்லமையானது. ಸುವಾರ್ತೆ ಎಂಬುದು ಅದು ಭಯಂಕರವಾದದ್ದು. ನೀವು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಳ್ಳುತ್ತೀರೋ ಅಷ್ಟರ ಮಟ್ಟಿಗೆ ಅದು ಶಕ್ತಿಯುತವಾದದ್ದು. ஹalleluya. ಹಲ್ಲೆಲೂಯಾ. இன்னும் என்னால ಜೀರ್ಣಿಕ முடியல, ಇನ್ನು ನನ್ನಿಂದ ಅದನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಪವರ್ ಆಫ್ ಸಾಲ್ವೇಷನ್, ಅದು ಅದೇ ರಕ್ಷಣೆಯ ಒಂದು ಶಕ್ತಿಯಾಗಿದೆ. ஹalleluya. ஹalleluya. இது இன்னொரு மார்க்கம், இது இன்னொரு மதம், இது இன்னொரு ரிலிஜன் இல்ல, இது விடுதலை ஆக்குகிற ஒரு வல்லமை. ಇದು ಇನ್ನೊಂದು ಮಾರ್ಗ, ಇದು ಇನ್ನೊಂದು ಒಂದು ಮತ, ಇದು ಇನ್ನೊಂದು ಬಿಡುಗಡೆಗೊಳಿಸುವಂತದ್ದಲ್ಲ, ಇದು ಬಿಡುಗಡೆಗೊಳಿಸುವಂತ ಒಂದು ಶಕ್ತಿಯಾಗಿದೆ. ஹalleluya. ಹಲ್ಲೆಲೂಯಾ. This power transforms my life. ಈ ಒಂದು ಶಕ್ತಿಯು ನನ್ನ ಜೀವನವನ್ನು ಬದಲಾಯಿಸಿದೆ. Hallelujah. Hallelujah. ನಾನು ಅನೇಕ ಕಾರ್ಯದಲ್ಲಿ ಸಿறைப்பட்டவனாಗಿ இருந்தேன். ನಾನು ಅನೇಕ ಕಾರ್ಯಗಳಲ್ಲಿ ಸೆರೆ ಹೋದವನಾಗಿದ್ದೆ. ಆದರೆ இந்த ரட்சிப்பை புரிஞ்சுகிற பிறகு, ಈ ರಕ್ಷಣೆಯನ್ನು ಅರ್ಥ ಮಾಡಿಕೊಂಡ தேவ ஆவியானவர் என்னோட இருக்கிறபடியா, ದೇವರ ಆತ್ಮನು ನನ್ನೊಂದಿಗೆ ಇರುವುದರಿಂದ இந்த சிறையிலிருந்து நான் வெளியே வந்தேன். ಈ ಸೆರೆಯಿಂದ ನಾನು ಹೊರಗೆ ಬಂದೆನು. ஒன்னொன்னா வெளியே வந்தேன். ಒಂದೊಂದಾಗಿ ನಾನು ಹೊರಗೆ ಬಂದೆನು. தப்பா பேசக்கூடாது, ತಪ್ಪಾಗಿ ಮಾತನಾಡಬಾರದು, பேசக்கூடாது, ತಪ್ಪಾಗಿ ಮಾತನಾಡಬಾರದು, பொய் பேசக்கூடாது, ಸುಳ್ಳು ಮಾತನಾಡಬಾರದು, ಮ್ಯಾನಿಪುಲೇಟ್ பண்ணக்கூடாது, ಇನ್ನೊಂದು ಹಾಗೆ ನಾವು ಬದಲಾಯಿಸಿ ಮಾತನಾಡಬಾರದು, ஒருவருக்கு ஒருவர் பிரச்சனையை உண்டு பண்ணக்கூடாது, ಒಬ್ಬರಿಗೊಬ್ಬರು ನಾವು ಸಮಸ್ಯೆಗಳನ್ನು ತರಬಾರದು, நினைக்க கூடாது,
கூடாது, ತಪ್ಪಾಗಿ ನಾವು ನೆನೆದುಕೊಳ್ಳಬಾರದು. நீங்க நம்ப மாட்டீங்க. ನೀವು ನಂಬುವುದಿಲ್ಲ. I deal with myself so much by the Holy Spirit. ನಾನು ನನ್ನೊಂದಿಗೆ ಅದನ್ನು ನಾನು ಸರಿಪಡಿಸಿಕೊಳ್ಳುತ್ತೇನೆ ಪವಿತ್ರಾತ್ಮನ ಶಕ್ತಿಯಿಂದ. Hallelujah. Hallelujah. யாருக்கும் சொல்ல மாட்டேன், ಯಾರಿಗೂ ನಾನು ಹೇಳುವುದಿಲ್ಲ. நான் உட்கார்ந்து யோசிப்பேன், ನಾನು ಕುಳಿತು ಯೋಚನೆ ಮಾಡುತ್ತೇನೆ, இது தப்பு, ಇದು ತಪ್ಪು, நான் செய்யக்கூடாது. ಇದನ್ನು ನಾನು ಮಾಡಬಾರದು. Power of the Holy Spirit will help me to come out of it. ಪವಿತ್ರಾತ್ಮನ ಶಕ್ತಿಯು ನನಗೆ ಅದರಿಂದ ಹೊರಗೆ ಬರಲು ಸಹಾಯ ಮಾಡುತ್ತದೆ. Amen. ಆಮೆನ್. அது மாதிரி உங்களை நீங்க இந்த சுவிசேஷத்துக்கு விட்டு கொடுக்கணும். வெறும் கேட்கறது இல்ல, இந்த சுவிசேஷத்துக்கு விட்டு கொடுக்கும் போது உங்களை புதிய சிருஷ்டியாக ஆவியானவர் மாற்றுவார். ಆ ರೀತಿಯಾಗಿ ನೀವು ಬರೀ ಸುವಾರ್ತೆಯನ್ನು ಕೇಳುವುದಲ್ಲ, ಕೇಳಿದ ಸುವಾರ್ತೆಗೆ ನಿಮ್ಮನ್ನು ನೀವು ಬಿಟ್ಟುಕೊಡುವುದರ ಮುಖಾಂತರ ಪವಿತ್ರಾತ್ಮನು ನಿಮ್ಮನ್ನು ಬದಲಾವಣೆ ಮಾಡುವವನಾಗಿದ್ದಾನೆ. Gospel has the power to transform you. ಸುವಾರ್ತೆಯು ನಿನ್ನನ್ನು ಬದಲಾಯಿಸುವಂತಹ ಶಕ್ತಿಯನ್ನು ಹೊಂದಿದೆ. Hallelujah. Hallelujah. இந்த சுவிசேஷம், ಈ ಸುವಾರ್ತೆಯು உங்களுக்கு எப்போ வந்துச்சு? ನಿಮಗೆ ಯಾವಾಗ ಬಂತು? ஏன் இன்னும் மாறல? ಯಾಕೆ ಇನ್ನು ಬದಲಾವಣೆ ಹೊಂದಲಿಲ್ಲ? ஒரு கேள்வி நீங்களே கேளுங்க. ಒಂದು ಪ್ರಶ್ನೆಯನ್ನು ನಿಮಗೆ ನೀವೇ ಕೇಳಿಕೊಳ್ಳಿ. எத்தனை ஆண்டு ஆச்சு சுவிசேஷம் வந்து உனக்குள்ள? ಸುವಾರ್ತೆ ನಿನ್ನಲ್ಲಿ ಬಂದು ಇಷ್ಟು ವರ್ಷಗಳಾಯಿತು, ஏன் இன்னும் மாறல? ಇನ್ನು ಯಾಕೆ ನೀನು ಬದಲಾವಣೆ ಆಗಲಿಲ್ಲ? ஏன் எல்லா ஆசீர்வாதமும் வரல? ಯಾಕೆ ಎಲ್ಲ ಆಶೀರ್ವಾದವು ಇನ್ನೂ ಬರಲಿಲ್ಲ? கேளுங்க, ಕೇಳಿಕೊಳ್ಳಿ. அப்பா சொல்லுவார், ತಂದೆ ಹೇಳುವವರಾಗಿದ್ದಾರೆ, இது தடையா இருக்கிறது, ಇದು ಅಡ್ಡಿಯಾಗಿದೆ. ஆமென். ಆಮೆನ್. என் ஆசை என்ன தெரியுமா? ನನ್ನ ಆಸೆ ಏನು ಗೊತ್ತೇ? இந்த சுவிசேஷத்தின் வல்லமை முழுமையாக நம் ஒவ்வொருத்தருக்குள்ள கிரியை செய்யணும். ಈ ಸುವಾರ್ತೆಯ ಶಕ್ತಿಯು ನಮ್ಮ ಒಬ್ಬೊಬ್ಬರಲ್ಲಿಯೂ ಪೂರ್ತಿಯಾಗಿ ಅದು ಕ್ರಿಯೆಯನ್ನು ನಡೆಸಬೇಕು. அப்போ ಆಗ வழிந்து ஓடும், ಅದು ತುಂಬಿ ತುಳುಕುತ್ತದೆ. அப்ப இன்னொருத்தர்கிட்ட போயிட்டு கையை கொடுத்துட்டு ಆಗ ಇನ್ನೊಬ್ಬರ ಬಳಿಗೆ ಹೋಗಿ ನೀವು ಹಸ್ತವನ್ನು ಕೊಟ್ಟರೆ, இயேசு நேசிக்கிறாருன்னு சொன்னா, ಯೇಸು ಕ್ರಿಸ್ತನು ಪ್ರೀತಿಸುತ್ತಾನೆ ಎಂಬುದಾಗಿ ಹೇಳಿದರೆ, கரண்ட் போல போவோம். ಅದು ವಿದ್ಯುತ್ ಶಕ್ತಿಯ ಹಾಗೆ ಅದು ಹರಿಯುತ್ತದೆ. ரொம்ப பேச வேண்டாம், ಬಹಳ ಮಾತನಾಡಬೇಡಿ, ஏன்னா வாழ்க்கை பேசும். ಯಾಕೆಂದ್ರೆ ಜೀವನವು ಮಾತನಾಡುತ್ತದೆ. நீங்க சொல்ல வேண்டியதெல்லாம் ஒண்ணுதான், ನೀವು ಹೇಳಬೇಕಾಗಿರುವುದು ಒಂದೇ, இயேசு நேசிக்கிறார், ಯೇಸು ಕ್ರಿಸ್ತನು ಪ್ರೀತಿಸುತ್ತಾನೆ. அவருடைய வல்லமை பெரிதா இருக்கிறது, ಆತನ ಶಕ್ತಿಯು ಬಹಳ ದೊಡ್ಡದಾಗಿದೆ. அவன் பாப்பா மேலையும் கீழையும், ಅವನು ನಿನ್ನನ್ನು ಮೇಲಿಂದ ಕೆಳಗಡೆವರೆಗೂ ನೋಡುತ್ತಾನೆ. உண்மைதான், ಅದು ನಿಜವೇ. ஆமென். ಆಮೆನ್. உண்மைதான், ಅದು ನಿಜವೇ. ஹalleluya. Hallelujah. I tell you, wherever you go, ನಾನು ಹೇಳುತ್ತೇನೆ, ಎಲ್ಲೇ ನೀವು ಹೋದರೂ ಯೂನಿವರ್ಸಲ್ ಪ್ರಾಬ್ಲಮ್, ಇದು ವಿಶ್ವದಾದ್ಯಂತ ಸಮಸ್ಯೆಯು. மாமியார் தான் மருமகள் தான், ಅತ್ತೆಗೂ ಸೊಸೆಗೂ. but I tell you, ಆದ್ರೆ ನಾನು ಹೇಳುತ್ತೇನೆ, this gospel ಈ ಸುವಾರ್ತೆಯು will deliver you from that problem. ನಿಮ್ಮನ್ನು ಆ ಒಂದು ಸಮಸ್ಯೆಯಿಂದ ಬಿಡುಗಡೆಗೊಳಿಸುತ್ತದೆ. ஆமா, ಹೌದು. இந்த வல்லமை, இந்த சுவிசேஷத்தின் ಈ வல்லமை ಸುವಾರ್ತೆಯ ಶಕ್ತಿಯು கிறிஸ்தவர்களுடைய வீட்டில இருக்காத பிரச்சனை. ಕ್ರೈಸ್ತರ ಮನೆಯಲ್ಲಿ ಸಮಸ್ಯೆ ಇರುವುದಿಲ್ಲ. There is healing power in this gospel. ಈ ಸುವಾರ್ತೆಯಲ್ಲಿ ಸ್ವಸ್ಥತೆಗೊಳಿಸುವಂತ ಶಕ್ತಿ ಇದೆ. நம்ம வீட்டுல சொல்லுவோம், ನಮ್ಮ ಮನೆಯಲ್ಲಿ ಹೇಳುತ್ತೇವೆ, யாரு மக யாரு மருமக யாரு மாமியார் வித்தியாசம் தெரியாத அளவுக்கு சமாதானத்தை உண்டு பண்ணுகிற என் தேவன் இந்த சுவிசேஷத்துல இருக்கிறது. ಯಾರು ಮಗಳು ಯಾರು ಸೊಸೆ ಯಾರು ಅತ್ತೆ ಎಂಬಂತ ವ್ಯತ್ಯಾಸವನ್ನು ಅದು ತೋರಿಸಲಾಗದಂತ ಒಂದು ಸಮಾಧಾನವನ್ನು ಈ ಸುವಾರ್ತೆಯಲ್ಲಿದೆ. It's there. ಇದು ಇದೆ. ஒருவேளை உங்க வீட்டுல பிரச்சனை இருந்தா இன்னும் இந்த சுவிசேஷத்தின் முழு வல்லமை நீங்க அனுபவிக்கலன்றதுதான் அர்த்தம். ಒಂದು ವೇಳೆ ಈ ಸಮಸ್ಯೆಯು ನಿಮ್ಮ ಮನೆಯಲ್ಲಿದ್ದರೆ ಈ ಸುವಾರ್ತೆಯ ಒಂದು ಶಕ್ತಿಯನ್ನು ನೀವು ಇನ್ನೂ ಪೂರ್ತಿಯಾಗಿ ಅನುಭವಿಸಲಿಲ್ಲ ಎಂಬುದೇ ಇದರ ಅರ್ಥ. Hallelujah. Hallelujah. It's very minute. ಇದು ಬಹಳ ಸೂಕ್ಷ್ಮವಾದದ್ದು. But the gospel works there. ಆದರೆ ಆ ಸುವಾರ್ತೆಯಲ್ಲಿ ಕೆಲಸ ನಡೆಯುತ್ತದೆ. நான் சொல்றேன் பாருங்க, ನಾನು ಹೇಳುತ್ತೇನೆ ನೋಡಿ, சுவிசேஷத்தை நீங்க எல்லாம் தள்ளி வைக்கிறீங்க, சுவிசேஷம் தான் உங்களை காப்பாத்தும். ಸುವಾರ್ತೆಯನ್ನು ಎಲ್ಲರೂ ತಳ್ಳಿ ಇಡುತ್ತೀರಾ, ಆದರೆ ಸುವಾರ್ತೆಯು ಮಾತ್ರವೇ ನಿಮ್ಮನ್ನು ಕಾಪಾಡುತ್ತದೆ. ஆமென். ಆಮೆನ್. 95% ப்ராப்ளம் உன்கிட்ட வரவே வராது. நீ சுவிசேஷத்தை முழுமையாக உனக்குள்ளவும் குடும்பத்துக்குள்ளவும் வந்து விட்டா. ಆ 95% ಸಮಸ್ಯೆಯು ಬರುವುದಿಲ್ಲ. ಯಾವಾಗೆಂದರೆ ಸುವಾರ್ತೆಯು ನಿನ್ನಲ್ಲಿಯೂ ನಿನ್ನ ಕುಟುಂಬದಲ್ಲಿಯೂ ಬಂದು ಬಿಟ್ಟರೆ. ஆமென். ಆಮೆನ್. நிறைய ஆண்கள், ಅನೇಕ ಗಂಡಸರು குடும்பத்தில் இருக்கிற பிரச்சனையை சமாளிப்பதற்கு, ಕುಟುಂಬದಲ್ಲಿರುವ ಸಮಸ್ಯೆಗಳನ್ನು ಸಮಾಳಿಸುವುದಕ್ಕೆ ಪ್ರಯೋಜನ ಪಡಿಸಿಕೊಳ್ಳುವುದು ಬಲವನ್ನು. ಆಮೆನ್. ಆಮೆನ್.
முடிஞ்சிச்சா? ಆ, முடிஞ்சிச்சா? ಮುಗೀತಾ? இல்ல. ಇಲ್ಲ. பிரச்சனை ரெண்டா வரும். ಸಮಸ್ಯೆಯು ಎರಡಾಗಿ ಆಗುತ್ತದೆ. நான் சொல்றேன் பாருங்க. ನಾನು ಹೇಳುತ್ತೇನೆ ನೋಡಿ. இந்த சுவிசேஷத்தை உங்க வீட்டுக்கு எடுத்துட்டு போங்க. ಈ ಸುವಾರ್ತೆಯನ್ನು ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗಿ. குடும்பத்துக்கு எடுத்துட்டு போங்க. ನಿಮ್ಮ ಕುಟುಂಬಕ್ಕೆ ತೆಗೆದುಕೊಂಡು ಹೋಗಿ. உங்க பிள்ளைகளுக்கு எடுத்துட்டு போங்க. ನಿಮ್ಮ ಮಕ್ಕಳಿಗೆ ತೆಗೆದುಕೊಂಡು ಹೋಗಿ. மனைவிக்கு எடுத்துட்டு போங்க. ನಿನ್ನ ಹೆಂಡತಿಗೆ ತೆಗೆದುಕೊಂಡು ಹೋಗು. பிரச்சனை வராது. ಸಮಸ್ಯೆ ಬರುವುದಿಲ್ಲ. ஏன்னா நீங்க நினைக்கிறீங்க சுவிசேஷம் வெறும் பாவத்தை மன்னிக்குது. பாவத்தை இல்லைங்க, உங்களை முற்றிலுமாய் மாற்றுகிறது. ಸುವಾರ್ತೆಯು ಬರೀ ಪಾಪವನ್ನು ಕ್ಷಮಿಸುತ್ತದೆ ಎಂಬುದಾಗಿ ಅಂದುಕೊಳ್ಳಬೇಡಿ. ಸುವಾರ್ತೆಯು ನಿಮ್ಮನ್ನು ಪೂರ್ತಿಯಾಗಿ ಬದಲಾಯಿಸುತ್ತದೆ. இந்த உலகத்தில் இருக்கிற எல்லா மனிதனுடைய பிரச்சனைக்கும் சுவிசேஷம் ஒரு பதிலாய் இருக்கிறது. ಈ ಲೋಕದಲ್ಲಿರುವ ಎಲ್ಲಾ ಮನುಷ್ಯರ ಸಮಸ್ಯೆಗೂ ಸುವಾರ್ತೆಯು ಒಂದು ಉತ್ತರವಾಗಿದೆ. Hallelujah. Hallelujah. If you are facing any problem which means you have not fully experienced the power of salvation. ನೀನು ನಿನ್ನ ಮನೆಯಲ್ಲಿ ಏನಾದರೂ ಸಮಸ್ಯೆಯನ್ನು ಅನುಭವಿಸುತ್ತಿದ್ದೀಯಾ ಎಂಬುದಾಗಿ ಹೇಳಿದರೆ ಅದರ ಅರ್ಥವೇನೆಂದರೆ ನೀನು ಇನ್ನೂ ಆ ರಕ್ಷಣೆಯ ಒಂದು ಅನುಭವವನ್ನು ಪೂರ್ತಿಯಾಗಿ ಹೊಂದಿಕೊಂಡಿಲ್ಲ. Amen. Amen. There is power. ಶಕ್ತಿ ಇದೆ. எனக்கு டைம் இல்ல, போயிடுச்சு. ನನಗೆ ಟೈಮ್ ಇಲ್ಲ, ಹೋಯಿತು. Amen. ಆಮೆನ್. கடைசியா ஒன்று சொல்லி முடிக்கிறேன். ಕಡೆಯದಾಗಿ ಒಂದು ಹೇಳಿ ನಾನು ಅಂತ್ಯಗೊಳಿಸುತ್ತೇನೆ. To proclaim the year of Lord's favor. ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೆ. தமிழ் என்னங்க? ಅನುಗ್ರಹத்தின் ಕಾಲಂ. ಅನುಗ್ರಹದ ಕಾಲವು. ಪಾಸ್ಟರ್ ಎದಲ வாழ்ந்துகிறாரு? ಬೋಧಕರು ಯಾವುದರಲ್ಲಿ ಜೀವಿಸುತ್ತಿದ್ದಾರೆ? ಅನುಗ್ರಹத்தின் ಕಾಲ. ಅನುಗ್ರಹದ ಕಾಲದಲ್ಲಿ. ಪಾಸ್ಟರ್ ಏನೋ உங்களுக்கு ಮಾತ್ರ ಅನುಗ್ರಹத்தின் ಕಾಲ. ಬೋಧಕರು ಏನು ನಿಮಗೆ ಮಾತ್ರ ಅನುಗ್ರಹದ ಕಾಲವಾ? ಮೊದಲು ರಕ್ಷಿப்பு உங்களுக்குள்ள கிரியை செய்யட்டும். ಮೊದಲನೇದಾಗಿ ರಕ್ಷಣೆ ನಿಮ್ಮಲ್ಲಿ ಕ್ರಿಯೆ ನಡೆಸಲಿ. ಅನುಗ್ರಹத்தின் ಕಾಲಂ வெகு சீக்கிரத்துல உனக்குள்ளவும் குடும்பத்துக்குள்ளவும் வரப்போகிறது. ಅನುಗ್ರಹದ ಕಾಲವು ಬಹು ಬೇಗನೆ ನಿನ್ನಲ್ಲಿ ನಿನ್ನ ಕುಟುಂಬದಲ್ಲಿ ಬರಲಿಕ್ಕಿದೆ. Hallelujah. Hallelujah. To proclaim the Lord's favor upon you and your family. ಕರ್ತನು ನೇಮಿಸಿರುವ ಶುಭ ವರ್ತಮಾನವನ್ನು ನಿನ್ನ ಮೇಲೆಯೂ ನಿನ್ನ ಕುಟುಂಬದ ಮೇಲೆಯೂ ಪ್ರಚುರಪಡಿಸುವುದಕ್ಕೆ. ಆಮೆನ್. ಆಮೆನ್. நான் எல்லா வீட்டுக்கு போனாலும் ஜெபம் பண்றேன். ನಾನು ಎಲ್ಲ ಮನೆಗೆ ಹೋದರೂ ಪ್ರಾರ್ಥಿಸುತ್ತೇನೆ. தேவனுடைய கிருபையும் ದೇವರ ಕೃಪೆಯು தேவனுடைய தயவு ದೇವರ ದಯೆಯು குடும்பத்தின் மேல இருக்கட்டும் ஆண்டவரே. ಈ ಕುಟುಂಬದ ಮೇಲಿರಲಿ ಕರ್ತನೆ. அப்பா மேல இருந்து சொல்லுவாரு, ತಂದೆ ಮೇಲಿಂದ ಹೇಳುತ್ತಾರೆ. இன்னும் ரட்சிப்பின் அனுபவத்தை அவங்க எடுத்துக்கல. ಇನ್ನು ರಕ್ಷಣೆಯ ಅನುಭವವನ್ನೇ ಅವರು ಹೊಂದಿಕೊಂಡಿಲ್ಲ. அனுகிரகத்தின் காலத்தை நான் எப்படி கொடுக்கிறது? ಅನುಗ್ರಹದ ಕಾಲವನ್ನು ಹೇಗೆ ನಾನು ಕೊಡಲಿ? Hallelujah. Hallelujah. Come on, let's work out of the salvation and the gospel in our life. ನಾವು ನಮ್ಮ ಜೀವನದಲ್ಲಿ ಆ ಒಂದು ಅನುಗ್ರಹದ ಕಾಲವನ್ನು ರಕ್ಷಣೆಯನ್ನು ನಾವು ಆಚರಿಸುವವರಾಗಿರೋಣ. அதுக்கு அளவுகோல் என்ன தெரியுமா? ಅದಕ್ಕೆ ಒಂದು ಅಳತೆ ಏನೆಂದ್ರೆ தரித்திரம். ದರಿದ್ರವು. என்னைக்கு தரித்திரம் உன்னை விட்டு போதோ ಎಂದು ದರಿದ್ರವು ನಿನ್ನನ್ನು ಬಿಟ್ಟು ಹೋಗುತ್ತದೆ. ಅನುಗ್ರಹத்தின் ಕಾಲ வந்து ಅಂದು ಅನುಗ್ರಹದ ಕಾಲವು ನಿನಗೆ. Hallelujah. Hallelujah. இது ಅವಿಶ್ವಾಸಿಗಳಿಗೆ ಪ್ರಸಂಗ பண்ண வேண்டிய ಸಬ್ಜೆಕ್ಟ್. ಇದು ಅವಿಶ್ವಾಸಿಗಳಿಗೆ ಪ್ರಸಂಗ ಮಾಡಬೇಕಾಗಿರುವಂತಹ ವಿಷಯ. ನಮ್ಮ ನೆಲಮ ಪಾತೀங்களா? ನಮ್ಮ ಪರಿಸ್ಥಿತಿ ನೋಡಿದಿರಾ? ಈ ಸಭೆக்குள்ள ಪ್ರಸಂಗ பண்ண வேண்டிய ಇದು ಸಬ್ಜೆಕ್ಟ್. ಸಭೆಯ ಒಳಗಡೆ ಪ್ರಸಂಗ ಮಾಡುವಂತಹ ಪರಿಸ್ಥಿತಿ. ಇದು ಯೋಚಿக்க வேண்டிய விஷயம். ಇದು ನಾವು ಆಲೋಚನೆ ಮಾಡಬೇಕಾಗಿರುವಂತಹ ವಿಷಯ. 25ஆம் ஆண்டு 25ನೇ ವರ್ಷ. நான் சொல்றேன், இயேசுவுக்கு முக்கியத்துவம் கொடுங்க. ಯೇಸು ಕ್ರಿಸ್ತನಿಗೆ ಪ್ರಾಮುಖ್ಯತೆ ಕೊಡಿ. அவருடைய சுவிசேஷம் உனக்குள்ள கிரியை செய்யட்டும். ಆತನ ಸುವಾರ್ತೆಯು ನಿಮ್ಮಲ್ಲಿ ಕ್ರಿಯೆ ನಡೆಸಲಿ. நீங்க ஆசீர்வாதமா இல்லனா மட்டும் பாருங்க. ನೀವು ಆಶೀರ್ವಾದವಾಗಿ ಇಲ್ಲದಿದ್ದರೆ ಆವಾಗ ನೋಡಿ. ಆಮೆನ್. ಆಮೆನ್. ஏற்கனவே நம்மலாம் ஆசீர்வதிக்கப்பட்டவங்க தெரியுமா? ಈಗಾಗಲೇ ನಾವೆಲ್ಲರೂ ಆಶೀರ್ವದಿಸಲ್ಪಟ್ಟವರು. ஏன் சொல்லிட்டா? ಯಾಕೆಂದ್ರೆ ஒரு தடவை நான் ஹாஸ்பிட்டல் போனேன்னா, ಒಂದು ಸಾರಿ ನಾನು ಆಸ್ಪತ್ರೆಗೆ ಹೋದರೆ 3 ಲಕ್ಷம் ಫೀಸ್ ಕಟ್ಟணும். 3 ರಿಂದ 4 ಲಕ್ಷ ಫೀಸ್ ಕಟ್ಟಬೇಕು. அது கட்டாம என்ன பாதுகாத்துக்கிறாரு. ಅದನ್ನು ಕಟ್ಟದೆ ದೇವರು ನನ್ನನ್ನು ಕಾಪಾಡಿ ಬರುತ್ತಿದ್ದಾರೆ. ಅದಕ್ಕೆ ಅವರಿಗೆ ನಾನು ಸ್ತೋತ್ರ சொல்லணும். ಇದಕ್ಕೆ ನಾನು ಆತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ஒரு ஊழியக்காரர் இப்படி சொன்னாரு. ಒಬ್ಬ ಸೇವಕರು ಈ ರೀತಿಯಾಗಿ ಹೇಳಿದರು. எதெல்லாம் நடந்துச்சோ, ಯಾವುದೆಲ್ಲ ನಡೆಯಿತೋ அதை விட்டுட்டு, ಅದನ್ನೆಲ್ಲ ಬಿಟ್ಟು, எதெல்லாம் நடக்கலையோ, ಯಾವುದೆಲ್ಲ ನಡೆಯಲಿಲ್ಲವೋ அதுக்கு நினைச்சு நன்றி சொல்லுங்க. ಅದಕ್ಕೆ ನೀವು ನೆನೆದು ನೀವು ಕೃತಜ್ಞತೆಯನ್ನು ಹೇಳಿ. என்ன நடக்கல? ಏನು ನಡೆಯಲಿಲ್ಲ? எனக்கு ஆக்சிடென்ட் நடக்கல, ನನಗೆ ಅಪಾಯ ಜರುಗಲಿಲ್ಲ. ಸ್ತೋತ್ರ ಆಂಡವರೇ. ಸ್ತೋತ್ರ ಕರ್ತನೆ. எனக்கு ನೋವು வரல, ನನಗೆ ವ್ಯಾಧಿ ಬರಲಿಲ್ಲ. ಸ್ತೋತ್ರ ಆಂಡವರೇ. ಅದಕ್ಕೆ ಸ್ತೋತ್ರ ಕರ್ತನೆ. ಆಮೆನ್. ಆಮೆನ್. இதெல்லாம் உனக்கு நடக்கல, அது நினைச்சாலே ஒரு நாள் ஃபுல்லா அவருக்கு நீ ஸ்தோத்திரம் சொல்லணும். ಯಾವುದೆಲ್ಲ ನಡೆಯಲಿಲ್ಲ ಅದೆಲ್ಲ ನೆನೆದರೇನೆ ನೀನು ಒಂದು ದಿನ ಪೂರ್ತಿ ಆತನಿಗೆ ಸ್ತೋತ್ರವನ್ನು ಹೇಳಬೇಕಾಗಿದೆ. ಆಮೆನ್. ಆಮೆನ್. சில வேளையில ಕೆಲವು ಸಮಯಗಳಲ್ಲಿ நாம ನಾವು என்ன சொல்றேன்?
ನನ್ನನ್ನು ಹೇಳುತ್ತೇನೆ. என்ன சொல்றேன்? ನನ್ನನ್ನು ಹೇಳುತ್ತೇನೆ. உங்களை சொல்ல நான் ನಿಮ್ಮನ್ನು ಹೇಳಲಿಲ್ಲ. என்ன சொல்றேன்? ನನ್ನನ್ನು ಹೇಳುತ್ತೇನೆ. சில வேளை ಕೆಲವು ಸಮಯಗಳಲ್ಲಿ எவ்வளோ தடவை ಎಷ್ಟೋ ಸಾರಿ நன்றி இல்லாதவனாக்கிறேன் ನಾನು ಕೃತಜ್ಞತೆ ಇಲ್ಲದವನಾಗಿ ಕಾಣಲ್ಪಡುತ್ತೇನೆ. நன்றி இல்லாதவனா, ಕೃತಜ್ಞತೆ ಇಲ್ಲದವನಾಗಿ. என் தேவன் எனக்கு எவ்வளோ செய்திருக்கிறார், ನನ್ನ ದೇವರು ನನಗೆ ಎಷ್ಟೋ ಮಾಡಿದ್ದಾನೆ, எவ்வளோ என்னை ஆசீர்வதிச்சிருக்கிறார். ಆತನು ನನ್ನನ್ನು ಎಷ್ಟೋ ಆಶೀರ್ವದಿಸಿದ್ದಾನೆ. ஆனா அவருக்கு நான் உண்மையா இல்லாம இருக்கிறேன். ಆದರೆ ಆತನಿಗೆ ನಾನು ನಂಬಿಗಸ್ತಿಕೆ ಇಲ್ಲದವನಾಗಿದ್ದೇನೆ. எவ்வளோ நன்றி கெட்டவன் ನಾನು ಎಷ್ಟೊಂದು ನಂಬಿಗಸ್ತಿಕೆ ಇಲ್ಲದವನು. ஆமென், ಆಮೆನ್. இந்த ஆண்டு முழுவதுமாக ಈ ವರ್ಷ ಪೂರ್ತಿ ஆண்டவர் என்னை பாதுகாத்து வந்தாரு. ಕರ್ತನು ನನ್ನನ್ನು ಕಾಪಾಡಿ ಬಂದನು. அவர் எவ்வளோ நல்லவர். ಆತನು ಎಷ್ಟು ಒಳ್ಳೆಯವನು. ஆமென், ಆಮೆನ್. எவ்வளோ பேருக்கு ಎಷ್ಟೋ ಜನರಿಗೆ ஹாஸ்பிட்டல்ல ஜெபிக்க போயிருக்கிறேன். ನಾನು ಆಸ್ಪತ್ರೆಗೆ ಪ್ರಾರ್ಥಿಸಲು ಹೋಗಿದ್ದೇನೆ. அவங்களுக்கு ಅವರಿಗೆ எவ்வளோ பணம் வீணா இருக்குது. ಎಷ್ಟೋ ಹಣವು ಅವರಿಗೆ ಖರ್ಚಾಗಿದೆ. நீங்க வீணா பண்ணலையே, ನೀವು ಅದು ಆ ರೀತಿಯಾಗಿ ಖರ್ಚು ಮಾಡಲಿಲ್ಲವಲ್ಲ. அது தேவனுடைய பாதுகாப்பு தானே. ಅದು ದೇವರ ಕಾಪಾಡುವಿಕೆ ಅಲ್ಲವಾ? ஆமென், ಆಮೆನ್. இதுக்கு நம்ம நன்றி சொல்லணும். ಇದಕ್ಕೆ ನಾವು ಕೃತಜ್ಞತೆ ಉಳ್ಳವರಾಗಿರಬೇಕು. சாசி சொல்ற காரியத்தை கேட்காதீங்க. ಸೈತಾನನು ಹೇಳುವಂತ ಕಾರ್ಯಗಳನ್ನು ಕೇಳಬೇಡಿ. இயேசு உங்களை நேசிக்கிறார். ಯೇಸು ಕ್ರಿಸ್ತನು ನಿಮ್ಮನ್ನು ಪ್ರೀತಿಸುತ್ತಾನೆ. இயேசு உங்களை நேசிக்கிறார். ಯೇಸು ಕ್ರಿಸ್ತನು ನಿಮ್ಮನ್ನು ಪ್ರೀತಿಸುತ್ತಾನೆ. இதோ தேவனுடைய ராஜ்யம் வந்து விட்டதுன்னு சொல்றாரு. ಈಗೋ ದೇವರ ರಾಜ್ಯವು ಬಂದು ಬಿಟ್ಟಿತು ಎಂಬುದಾಗಿ ಹೇಳುತ್ತಿದ್ದಾನೆ. ಅದರಲ್ಲಿ எல்லாரும் பிரவேசிக்க சொல்றாரு. ಅದರಲ್ಲಿ ಎಲ್ಲರನ್ನು ಪ್ರವೇಶಿಸುವಂತೆ ಹೇಳುತ್ತಿದ್ದಾನೆ. ಅದರಲ್ಲಿ ಸಮಾಧಾನ ಉಂಟು, ಅದರಲ್ಲಿ ಸಮಾಧಾನ ಉಂಟು, ಸಂತೋಷ ಉಂಟು, ಆಶೀರ್ವಾದ ಉಂಟು, கிருபை ಉಂಟು, ಕೃಪೆಯು ಉಂಟು, தேவனின் அனுகிரகத்தின் காலம் உண்டு. ದೇವರ ಅನುಗ್ರಹದ ಕಾಲ ಉಂಟು. ನಮ್ಮೆಲ್ಲ அப்படியே எழுதுன ನಾವೆಲ್ಲರೂ ಹಾಗೆ ಎದ್ದು